ಶಕ್ತಿ ಪೂರ್ಣಾನಂದ ಜ್ಞಾನ ಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಸರಿ, ಎರಡನೇ ಖಂಡ ಪ್ರಾರಂಭ ಆಗಬೇಕು. ಎರಡನೇ ಖಂಡದಲ್ಲಿ ಮೊದಲನೇ ಮಂತ್ರ ಏನಪ್ಪ ಪಂಡ್ರಂಗಿ ಸರಿತೆ ನೋಡ್ಕೋ. ಎರಡನೇ ಖಂಡದ ಮೊದಲನೇ ಮಂತ್ರ ಪ್ರಾರಂಭ ಆಗ್ಲಿರ್ತದೆ. ಇಲ್ಲಿ ಏನು ಹೇಳಿಕೊಂಟಾರ ಅಂತಂದ್ರೆ ಇಲ್ಲಿ ಹೇಳಲಿಕ್ಕೆ ಹೊರಟದ್ದು ತುರಿಯ ನಾಮಕ ಪರಮಾತ್ಮನ ವಿಚಾರವನ್ನು ಹೇಳಿಕೊಳ್ತಾರೆ. ಏನು ಮಾಡಿಕೊಂಡ್ರಪ್ಪ? ತುರಿಯ ನಾಮಕನಾದ ಪರಮಾತ್ಮ ಏನಿದ್ದಾನಲ್ಲ, ಆ ತೋಳ್ರಿ, ತುರಿಯ ನಾಮಕ ಪರಮಾತ್ಮ ಏನಿದ್ದಾನ ಆ ಪರಮಾತ್ಮನ ವಿಚಾರವನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಮತ್ತೆ ಕಾಯ್ದು ನೀವು ಬರ್ತೀರಿ ಅಂತ ತಿಳ್ಕೊಂಡು ಹೇಳಿ. ಅಯ್ಯಯ್ಯ ಹೌದಾ, ನಾನು ನೋಡ್ಕೊಂಡ್ಬಲ್ಲಿ ತಿಳ್ಕೊಂಡಿದ್ದೆ. ಆಯ್ತು ಹೌದು ನೋಡ್ರಿ, ಚತುರ್ಥ ನಾಲ್ಕನೇ ಪಾದವಾಗಿರುವಂತಹದ್ದು ಯಾವುದು? ತುರಿಯ ಪಾದ. ಈ ತುರಿಯ ಪಾದವನ್ನ ಈಗೇನು ಮಾಡ್ಲಿಕ್ಕೆ ಹೇಳಲಿಕ್ಕೆ ಹೊರಟಾರ. ಮಂತ್ರ ಏನದ? ತುರಿಯನ ಲಕ್ಷಣ ಆಗಬೇಕು. ತುರಿಯನ ಲಕ್ಷಣ ಏನದ ಅಲ್ಲ, ಅದು ಏನು ಎಂಬುದು ನಮಗೆ ತಿಳಿಬೇಕೀಗ. ನಾಂತಃ ಪ್ರಜ್ಞಂ ನ ಬಹಿ ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನಾಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಐಕಾತ್ಮ್ಯ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. ಇದು ಒಂದೇ ಮಂತ್ರ. ಈ ಖಂಡದಲ್ಲಿ ವರ್ಣದೃಷ್ಟವಾದ ಮಂತ್ರ ಒಂದೇ ಮಂತ್ರ. ಇದು ಒಂದು ಮಂತ್ರ ಆದರೆ ಈ ಒಂದು ಮಂತ್ರಕ್ಕೆ ಸಂವಾದಿಯಾಗಿ ಬ್ರಹ್ಮದೃಷ್ಟ ಮಂತ್ರಗಳು ಪ್ರಾರಂಭ ಆಗ್ತದೆ. ಬ್ರಹ್ಮದೇವರು ಕಂಡಿರುವಂತಹ ಮಂತ್ರಗಳು ಮುಂದೆ ಇಲ್ಲ. ಈ ಒಂದು ಮಂತ್ರ ಇದು ಮೊದಲನೇದ್ದು. ಇಲ್ಲೇನು ಹೇಳಬೇಕಾಗಿದೆ? ವಿಶ್ವತೈಜಸ ಪ್ರಾಜ್ಞರಲ್ಲಿ ಇರುವ ಗುಣಗಳು ತುರಿಯನಲ್ಲಿ ಇಲ್ಲ. ಅಂದ್ರೆ ಅವನ ಕಾರ್ಯ ಬೇರೆ, ಇವನ ಕಾರ್ಯ ಬೇರೆ. ಗುಣಗಳಿಲ್ಲ ಅಂದ್ರೆ ಹಂಗಾಗ್ತಲ್ಲ, ಎಲ್ಲರಲ್ಲೂ ಎಲ್ಲ ಗುಣಗಳಿರ್ತಾವೆ, ಕಾರ್ಯ ಬೇರೆ. ಅವರ ಕಾರ್ಯ ಬೇರೆ, ಇವರ ಕಾರ್ಯ ಬೇರೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಹೇಳಲಿಕ್ಕೆ ಹೊರಟಾರೆ. ಏನಂತಾರ? ನಾಂತಃ ಪ್ರಜ್ಞಂ. ತುರಿಯ ನಾಮಕ ಪರಮಾತ್ಮನು ಸ್ವಪ್ನ ಪದಾರ್ಥಗಳನ್ನು ತೋರಿಸುವುದಿಲ್ಲ. ಅದು ತೋರಿಸೋದು ಯಾರು? ತೈಜಸ ನಾಮಕ ಪರಮಾತ್ಮ. ತುರಿಯನಲ್ಲಿ ಇದು ಇಲ್ಲ. ಮೊದಲು ಯಾವುದು ಇಲ್ಲ ಅಂತ ಹೇಳ್ತಾರೆ, ಆಮೇಲೆ ಯಾವುದು ಅದು ಅಂತ ಹೇಳ್ತಾರೆ. ನಾಂತಃ ಪ್ರಜ್ಞಂ ಅಂದ್ರೆ ಅರ್ಥ ಏನಪ್ಪ? ಸ್ವಪ್ನ ಪದಾರ್ಥಗಳನ್ನು ಯಾವುದನ್ನು ತೋರಿಸೋದಿಲ್ಲ ತುರಿಯ ನಾಮಕ ಪರಮಾತ್ಮ. ನ ಬಹಿ ಪ್ರಜ್ಞಂ, ಜಾಗೃತ್ ಪದಾರ್ಥವನ್ನು ತೋರಿಸುವುದಿಲ್ಲ. ಅದು ವಿಶ್ವನಾಮ ಪರಮಾತ್ಮನ ಕೆಲಸ. ಅಂದ್ರೆ ಯದ್ಯಪಿ ಎಲ್ಲ ಭಗವದ್ ರೂಪಗಳು ಎಲ್ಲ ಗುಣಗಳಿಂದ ಕೂಡಿದ್ದರೂ ಅಭಿನ್ನವಾಗಿದ್ದರೂ ವಿಶೇಷ ಬಲಾತ್ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯವನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಯದ್ಯಪಿ ಎಲ್ಲ ಭಗವದ್ ರೂಪಗಳು ಸಂಪೂರ್ಣ ಶಕ್ತಿ ಉಳ್ಳದ್ದು. ಪೂರ್ಣಮದಃ ಪೂರ್ಣಮಿದಂ. ಅವತಾರ ರೂಪವು ಪೂರ್ಣ, ಮೂಲ ರೂಪಗಳು ಪೂರ್ಣ ಅಂತ ಪೂರ್ಣತ್ವವನ್ನು ಹೇಳಿದಾಗ ಶ್ರೀರಾಚಾರ್ಯ ಅಂತ ಹೇಳ್ತಿಲ್ಲೋ, ಆದರೂ ಒಂದು ರೂಪದಿಂದ ಒಂದೇ ಕೆಲಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ ನಾವು. ಭಗವಂತನೇ ಸಂಕಲ್ಪ ಮಾಡ್ಕೊಂಡನ, ನಾವೆಲ್ಲ ಸಂಕಲ್ಪ ಮಾಡ್ಕೊಂಡು. ಅದಕ್ಕೆ ಮಾಸದಾಗ ದಾನ ಕೊಡ್ತೀವಿ ಸಂಕಲ್ಪ ಮಾಡಿದವ್ರು ಯಾರು? ನೀವು ನಾ ಇಸ್ಕೊಳ್ಳೋ ಅಷ್ಟೇ. ಸಂಕಲ್ಪ ಮಾಡಿದ ಅರ್ಥ ಆಯ್ತು ಈಗ? ಬೇಗನೆ ಅರ್ಥ ಆಯ್ತು. ಹಿಂಗ್ಯಾಕೆ ಕೊಟ್ರಿ ನಮಗೆ ಧಾಬಳಿ ಯಾಕೆ ಕೊಟ್ರಿ ಅಂದ್ರೆ ಸಂಕಲ್ಪ ನಾ ಮಾಡಿ ಧಾಬಳಿ ಕೊಡ್ಬೇಕು ಅಂತ ತಿಳ್ಕೊಂಡು ಅಂತೀರಿ ನೀವು. ಭಗವತ್ ಸಂಕಲ್ಪ ಅರ್ಥ ಆಯ್ತಿಲ್ಲ ಈಗ ಉತ್ತರ. ಈ ಉತ್ತರ ಹಾರಿಕೆಯ ಉತ್ತರವೋ ನಿಜವಾದ ಉತ್ತರವೋ? ಇದೇನು ಸಮರ್ಥ? ಇದೇನಪ್ಪ ಇದು? ನಾ ಕೇಳ್ತೀನಿ. ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಎಂಬ 4 ಭಗವದ್ ರೂಪಗಳೇನವ, ಈ 4 ಭಗವದ್ ರೂಪಗಳಿಗೆ ಸಮಾನವಾದ ಸಾಮರ್ಥ್ಯ. ಆದರೂ ವಿಶ್ವನಾಮಕನಾಗಿರುವಾಗ ಭಗವಂತ ಮಾಡುವ ಕಾರ್ಯವನ್ನು ತೈಜಸ ಮಾಡುವುದಿಲ್ಲ, ಪ್ರಾಜ್ಞೆ ಮಾಡುವುದಿಲ್ಲ, ತುರಿಯನಂತರೂ ಸುತರಾಂ ಮಾಡೋದಿಲ್ಲ. ಅಸಾಮರ್ಥ್ಯ ಏನು ಅಂದರೆ ಅಲ್ಲ, ವಿಶೇಷ ಸಾಮರ್ಥ್ಯ.
ಮಾಡದೇ ಇರುವಿಕೆ ಅನ್ನೋದೊಂದು ಸಾಮರ್ಥ್ಯ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ. ಅಕರ್ತುಂ ಸಮರ್ಥ ಅಂದ್ರೆ ಏನು? ಮಾಡದೇ ಇರ್ಲಿಕ್ಕೆ ಸಮರ್ಥ. ಏನು ಮಾಡದೇ ಇರ್ಲಿಕ್ಕೆ ಸಮರ್ಥ? ಆ ರೂಪದಿಂದ ಮಾಡುವ ಕಾರ್ಯವನ್ನು ಈ ರೂಪದಲ್ಲಿ ಮಾಡದೇ ಇರ್ಲಿಕ್ಕೆ ಸಮರ್ಥ ಅಂತ. ದೇವರಿಗೆ ಮಾಡಲು ಸಮರ್ಥ, ಮಾಡದೇ ಇರಲು ಸಮರ್ಥ, ಬೇರೆ ರೀತಿಯಿಂದ ಮಾಡಲು ಸಮರ್ಥ ಅಂತ ಹೇಳ್ತೀವಿ. ಏನು ಮಹಾನುಭಾವರೇ ಕೇಳಿಸಿಕೊಳ್ಳ್ರಿ, ಮಾಡಲು ಸಮರ್ಥ, ಮಾಡದೇ ಇರಲು ಸಮರ್ಥ, ಬೇರೆ ರೀತಿಯಿಂದ ಮಾಡಲು ಸಮರ್ಥ ಅಂದರೆ ಮಾಡದೇ ಇರ್ಲಿಕ್ಕೆ ಸಾಮರ್ಥ್ಯ ಏನು ಅಂದರೆ, ಹೌದು ರಾಮಚಂದ್ರನಾಗಿ ಏಕಪತ್ನಿ ವ್ರತವನ್ನ ಮಾಡಿದ ದೇವರು ಕೃಷ್ಣನಾಗಿ ಅದನ್ನು ಮಾಡಲಿಲ್ಲ, ಮಾಡದೇ ಇರ್ಲಿಕ್ಕೆ ಸಮರ್ಥ. ಯದ್ಯಪಿ ಕೃಷ್ಣನ ಪ್ರಾರ್ಥನೆಯನ್ನ ಮಾಡಿದಾಗಲೂ ನಮಗೆ ರೋಗವಾಸಿಗಳಾಗುತ್ತವೆ, ಆದರೂ ಧನ್ವಂತರಿ ರೂಪದಿಂದಲೇ ನಾನು ರೋಗವನ್ನು ವಾಸಿ ಮಾಡ್ತೇನೆ ಅಂತ ಸಂಕಲ್ಪ. ಯದ್ಯಪಿ ವಿಘ್ನಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ದತ್ತಾತ್ರೇಯ ನಾಮಕ ಪರಮಾತ್ಮನಿಗೂ ಉಂಟು, ಆದರೆ ನರಸಿಂಹ ರೂಪದಿಂದಲೇ ವಿಘ್ನಗಳನ್ನು ಪರಿಹಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ನೋಡ್ರಿ, ಮಾಡದೇ ಇದ್ದದ್ದನ್ನು ಸಂಕಲ್ಪ ಅಂತ ಯಾಕೆ ಸೇರಿಸ್ತೀರಿ ನೀವು? ಮ್ಯಾಟಿಕಾಂಗ್ಲ ಅಂತ ಒಪ್ಕೊಳ್ರಿ, ಸಂಕಲ್ಪ ಅಂತ ಯಾಕೆ ಅನ್ಬೇಕು? ಸುಮ್ಮನೆ ನಿಮ್ಮ ಹುಡುಗ ಸಂಕಲ್ಪದ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಹೇಳಿ ಸಂಕಲ್ಪ ಅಂತ ಯಾಕೆ ಅನ್ಬೇಕು ಅಂದರೆ ಹಾಗೆ ದೇವರು ಸಂಕಲ್ಪ ಮಾಡುವುದಕ್ಕೆ ಅವನದ್ದೊಂದು ಔದಾರ್ಯ ಕಾರಣ. ದೇವರಷ್ಟು ಕರುಣಾಮೂರ್ತಿ ಉದಾರನಾಗಿದ್ದಾನೆ ಅನ್ನೋದಕ್ಕೇನೆ ಹಾಗೊಂದು ಸಂಕಲ್ಪ ಮಾಡಿದ್ದಾನವ. ಏನು ಸಂಕಲ್ಪ ಮಾಡ್ಯಾನಪ್ಪ ದೇವರು? ನಾನು ಈ ರೂಪದಿಂದ ಇದನ್ನೇ ಮಾಡ್ತೀನಿ, ಇನ್ನೊಂದು ರೂಪದಿಂದ ಇದನ್ನು ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡುವುದಕ್ಕೆ ದೇವರಲ್ಲಿದ್ದ ಒಂದು ಕಾರುಣ್ಯವೇ ಕಾರಣ. ಏನು ಕಾರುಣ್ಯ? ಭಕ್ತರ ಮೇಲಿನ ಕಾರುಣ್ಯ. ಎಲ್ಲ ರೂಪದಿಂದಲೂ ಎಲ್ಲವನ್ನೂ ದೇವರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂದರೆ ಧ್ಯಾನ ಮಾಡೋರು ನಾವೆಂಗೆ ಮಾಡಬೇಕು? ನಮ್ಮ ಗತಿ ಏನು? ಸ್ವಲ್ಪ ಆಲೋಚನೆ ಮಾಡ್ರಿ. ನರಸಿಂಹ ಮಂತ್ರದಿಂದಲೇನೆ ರೋಗವನ್ನು ಪರಿಹಾರ ಮಾಡ್ತಾನ, ನರಸಿಂಹ ಮಂತ್ರದಿಂದಲೇನೆ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ, ನರಸಿಂಹ ಮಂತ್ರದಲ್ಲೇ ಧ್ಯಾನವನ್ನು ಕೊಡ್ತಾನ ಅಂತ ಆಗಿಬಿಟ್ರೆ ನಾವು ಧ್ಯಾನ ಹೆಂಗೆ ಮಾಡ್ಬೇಕು? ನಾವು ನಮಗೆ ಉಪಾಸನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮಗೆ ಒಂದು ಕಡೆಗೆ ಒಂದು ಗುಣ ಉಪಾಸನೆ ಮಾಡೋ ಸಾಮರ್ಥ್ಯ ನಮಗೆ, ನಮ್ಮ ಯೋಗ್ಯತೆ ಅಷ್ಟ. ಹಾಗಾಗಿ ದೇವರು ನಮ್ಮ ಮೇಲಿನ ಕಾರುಣ್ಯದಿಂದ ಒಂದೊಂದು ರೂಪದಲ್ಲಿ ಒಂದೊಂದೇ ಗುಣಗಳನ್ನು ಅಭಿವ್ಯಕ್ತ ಮಾಡಿ ಉಪಾಸಕರಿಗೆ ಅನುಕೂಲ ಮಾಡಿಕೊಟ್ಟಾನು. ಧನ್ವಂತರಿ ಅಂತ ಅಂದ್ಕೊಳ್ಳೆ ಆರೋಗ್ಯ ಭಾಗ್ಯ ಮುಗಿದೋತು, ಉಳಿದದ್ದೇನೂ ತಲೆಯಲ್ಲಿ ಬರೋದಿಲ್ಲ ನಮಗೆ. ಹಾಗೆ ಮಾಡಿದ್ದರಿಂದ ಪೂರ್ಣವಾಗಿ ನಮ್ಮ ಮನಸ್ಸನ್ನು ದೇವರಲ್ಲಿ ಇಟ್ಟು ಉಪಾಸನೆ ಮಾಡಲಿಕ್ಕೆ ಬರ್ತದೆ. ಅದೇ ಧನ್ವಂತರಿ ಜ್ಞಾನವನ್ನು ಕೊಡ್ತಾನ ಅಂತ ಆಗಿಬಿಟ್ರೆ ಕಾನ್ಸಂಟ್ರೇಟ್ ತಪ್ಪಿಬಿಡ್ತದೆ. ಜ್ಞಾನವೋ ಆರೋಗ್ಯವೋ, ಆರೋಗ್ಯವೋ ಧ್ಯಾನವೋ ತಪ್ಪಿಬಿಡ್ತದೆ. ಅದಕ್ಕೆ ದೇವರು ಹೆಂಗೆ ಸಂಕಲ್ಪ ಮಾಡಿದ ಅಂತಂದ್ರೆ ಹಿಂಗೆ ಸಂಕಲ್ಪ ಮಾಡ. ಯದ್ಯಪಿ ಯಜಮಾನನಿಗೆ ಒಂದೇ ಅಧಿಕ ಮಾಸದಲ್ಲಿ ಎಲ್ಲ ದಾನ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ರೂ ಕೂಡ ಒಂದೊಂದು ಅಧಿಕ ಮಾಸದಲ್ಲಿ ಒಂದೊಂದು ಕೊಟ್ಟು ಎಲ್ಲ ದಾನ ಮಾಡಿ ಮುಗಿಸ್ತೇನೆ ಅಂತ ಅವನೊಂದು ಸಂಕಲ್ಪ ಮಾಡ್ಕೊಂಡ. ಹಂಗಿದ್ದಾನೆ ತಿಳಿತಲ್ಲ. ಯಾಕೆ ದೇವರು ಹಂಗೆ ಸಂಕಲ್ಪ ಮಾಡಿದ ಎಂಬುದಕ್ಕೆ ಒಂದು ಕಾರಣದ. ಸುಮ್ಮನೆ ಸಂಕಲ್ಪ ಮಾಡಿಲ್ಲ, ಅಸಾಮರ್ಥ್ಯದ ಸಂಕಲ್ಪ ಮಾಡಿಲ್ಲ ದೇವರು, ನಮ್ಮ ಅಸಾಮರ್ಥ್ಯಕ್ಕೆ ಸಂಕಲ್ಪ ಮಾಡಿದ. ನಮ್ಮ ಸಾಮರ್ಥ್ಯ ಅದಕ್ಕೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ. ಮುಂದೆ ಹೊಣೆಪ್ಪ ಕ್ಷಮ ಆಯ್ತು ನೋಡು ಅಂತ ಅನ್ನಬಾರದು. ಅವನು ನಾಂತಃ ಪ್ರಜ್ಞಂ, ಸ್ವಪ್ನ ಪದಾರ್ಥವನ್ನು ತೋರಿಸೋದಿಲ್ಲ. ನ ಬಹಿಪ್ರಜ್ಞಂ, ಏನಪ್ಪ ಬಹಿಪ್ರಜ್ಞ ಅಂದ್ರೇನು? ಜಾಗೃತ್ ಪದಾರ್ಥಗಳನ್ನು ತೋರಿಸೋದಿಲ್ಲ. ಇನ್ನು ಕೆಲವರು ಇರ್ತಾವ್ರಿ, ಅಂದರೆ ಅರ್ಧಂಬರ್ಧ ನಿದ್ದೆ ಇರ್ತಿರ್ತದೆ ಕೆಲವರಿಗೆ, ಹೊರಗಿಂದೆಲ್ಲ ಕೇಳಿಸ್ಕೊತಿರ್ತದೆ, ಒಳಗೂ ಕನಸು ಕಾಣ್ತಿರ್ತದೆ. ಅಂಥ ಒಂದು ಸ್ಟೇಜ್ ಇರ್ತದೆ. ನೆನಪದಿಲ್ಲ ನಿಮ್ಮ ಬಳಿಕ ಕೆಲವೊಮ್ಮೆ ಇನ್ನೂ ಪೂರ್ಣ ನಿದ್ದೆ ಇರ್ತಿರಂಗಿಲ್ಲ, ಹೊರಗಿನ ಮಾತಾಡೋದೆಲ್ಲ ಕೇಳಿಸ್ಕೊತಿರ್ತಾರೆ, ಒಳಗೂ ಒಂದು ಚೂರು ಕನಸು ಕಾಣಿಸ್ತಿರ್ತದೆ. ಅಂತ ಒಂದು ಸ್ಥಿತಿ ಅದು ಸಂಧ್ಯಾಕಾಲ. ಸಂಧ್ಯಾಕಾಲ ಅನ್ಬೋದು ಬೇಕಾದ್ರೆ. ಆ ತರಹದ ಪದಾರ್ಥವನ್ನು ದರ್ಶನ ಮಾಡುವುದನ್ನು ತುರಿಯನು ಮಾಡುವುದಿಲ್ಲ. ನೋಭಯತಃ ಪ್ರಜ್ಞಂ, ಉಭಯತಃ ಪ್ರಜ್ಞಂ, ಜಾಗೃತಾವಸ್ಥೆಯ ಪ್ರಜ್ಞೆ ಮತ್ತು ಸ್ವಪ್ನಾವಸ್ಥೆಯ ಪ್ರಜ್ಞೆ ಎರಡೂ ಕೂಡಿ ಒಂದು ಕಾಲದಲ್ಲಿ ಬರ್ತಿರ್ತದೆ. ಅದನ್ನು ಮಾಡೋದಿಲ್ಲ ದೇವರಿಗೆ, ತುರಿಯನ ಪರಮಾತ್ಮ ಅದನ್ನು ಮಾಡೋದಿಲ್ಲ. ನೋಭಯತಃ ಪ್ರಜ್ಞಂ ನ ಪ್ರಜ್ಞಾನ ಘನಂ. ಏನಪ್ಪ? ನ ಪ್ರಜ್ಞಾನ ಘನಂ ತಿಳಿತಿಲ್ಲೋ? ನ ಪ್ರಜ್ಞಾನ ಘನಂ, ಪ್ರಾಜ್ಞನಾಮಕ ಪರಮಾತ್ಮ ಏನನ್ನ ಮಾಡ್ತಾನಲ್ಲ ಅದನ್ನು ಈ ತುರಿಯ ನಾಮಕ ಪರಮಾತ್ಮ ಮಾಡೋದಿಲ್ಲ. ನ ಪ್ರಜ್ಞಾನ ಘನಂ ಮತ್ತು ಉಲ್ಟಾ ಮಾಡಬೇಕು ಸಮಾಸ. ಘನ ಪ್ರಜ್ಞಾನಂ ನ. ಆ ಜೀವನಿಗೆ ಏನು ನಿದ್ರಾವಸ್ಥೆಯಲ್ಲಿ ಪರಮಾತ್ಮನು ತನ್ನನ್ನು
ಕಾಲವನ್ನ ಸುಖವನ್ನ ಅಜ್ಞಾನವನ್ನೇನು ತೋರಿಸ್ತಾನೆ ಅದು ಪ್ರಾಜ್ಞನಾಮಕ ಪರಮಾತ್ಮನ ಕಾರ್ಯ. ಈ ಕಾರ್ಯವನ್ನ ತುರ್ಯನಾಮಕ ಪರಮಾತ್ಮ ಮಾಡೋದಿಲ್ಲ, ಅದನ್ನು ಮಾಡೋದಿಲ್ಲ ದೇವರು. ಅವನು ಬೇರೆ ಕೆಲಸದ ಅಂತ ಹೇಳ್ಬೇಕಾಗಿದೆ ನಮ್ಗೀಗ. ಇದೆಲ್ಲ ಬಿಟ್ಟು ಬೇರೆ ಕೆಲಸದ ಅಂತ ಹೇಳಲಿಕ್ಕೆ ಇದನ್ನು ಮಾಡಂಗಿಲ್ಲ ಇದನ್ನು ಮಾಡಂಗಿಲ್ಲ ಇದನ್ನು ಮಾಡಂಗಿಲ್ಲ ಅಂತ ಹೇಳ್ಬೇಕಾಗ್ಯದ. ಏನಪ್ಪ, ಇವ ಇದ್ದಾನೆ, ಈ ಹುಡುಗ ಬಾಂಡಿ ತೊಳೆಯಂಗಿಲ್ಲ, ಈ ಹುಡುಗ ಕಟ್ಟಿಗೆ ಹಾಕಂಗಿಲ್ಲ, ಈ ಹುಡುಗ ಕಸ ಬೆಳೆಯಂಗಿಲ್ಲ, ಈ ಹುಡುಗ ಇದನ್ನು ಮಾಡಂಗಿಲ್ಲ, ಆ ಹುಡುಗರು ಎಲ್ಲ ಮಾಡ್ತಾವೆ, ಇವ ಮಾಡಂಗಿಲ್ಲ. ನೀವು ಮಾಡ್ರೆ ಏನು ಮಾಡ್ತಾನೆ? ಇವ ಓದುತ್ತಾನೆ. ಕೊನೆಗೆ ಹೇಳಬೇಕಾಗಿದೆ. ಈ ವಿದ್ಯಾರ್ಥಿಯು ಕೇವಲ ಅಧ್ಯಯನ ಮಾಡ್ತಾನಾದ್ರಿಂದ ಈ ಕಾರ್ಯವನ್ನು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ. ಇವ ಟಿ ವಿ ನೋಡಂಗಿಲ್ಲ, ಇವ ಸಿನಿಮಾ ನೋಡಂಗಿಲ್ಲ, ಇವ ಹಾಡು ಆಡಂಗಿಲ್ಲ, ಇವ ಮೊಬೈಲ್ ನೋಡಂಗಿಲ್ಲ, ಮತ್ತೆ ಏನು ಬದುಕಿದ್ದು ಏನು ಮಾಡ್ತಾನೆ ಇವ ಅಂತ ಕೇಳಿದ್ರೆ ಓದ್ತಾನ ಅಂತ ಹೇಳ್ಬೇಕಾಗಿದೆ. ಹಂಗೆ ವಿಶ್ವನಾಮಕ ತೈಜಸನಾಮಕ ಪರಮಾತ್ಮ ತೋರಿಸುವಂತಹ ಸ್ವಪ್ನ ಪದಾರ್ಥ ತೋರಿಸೋದಿಲ್ಲ, ಜಾಗೃತ ಅವಸ್ಥೆಯನ್ನು ತೋರಿಸೋದಿಲ್ಲ, ನೋಭಯತಃ ಪ್ರಜ್ಞಂ ಆ ಕಡೆ ಅರ್ಧ ಈ ಕಡೆ ಅರ್ಧ ಇರುವಂತಹದ್ದು ಇಲ್ಲ, ಗಾಢವಾದ ನಿದ್ರೆಯಲ್ಲಿ ಕಾಣುವಂತಹ ನಾನು, ಅಜ್ಞಾನ, ಕಾಲ, ಸುಖ ಇವುಗಳನ್ನೇನು ಪ್ರಾಜ್ಞನಾಮಕ ಪರಮಾತ್ಮ ತೋರಿಸ್ತಾನೆ ಅದನ್ನೂ ಇಲ್ಲ. ಅಜ್ಞಾನ ನಿದ್ದೆಯೊಳಗೆ ಅಜ್ಞಾನದ ಏನು ಮತ್ತೆ ಮೊನ್ನೆ ನೀವು ಹ್ಞೂ ಅಂದಿರಿ, ಮತ್ತೆ ಇವತ್ತಿಲ್ಲ ಅನ್ಬೇಡ್ರಿ. ನೀವು ಎದ್ದ ಮೇಲೆ ನಂಗೇನು ಗೊತ್ತಿಲ್ಲ ಅಂತಿರ್ಲೋ ಅಷ್ಟೇ, ಮುಗೀತು. ನ ಪ್ರಜ್ಞಂ. ಇನ್ನು ಸಮಾಧಿ ಅವಸ್ಥೆಯಲ್ಲಿರುವಾಗ, ನ ಪ್ರಜ್ಞಂ ಅನ್ನೋದಕ್ಕೆ ಸಮಾಧಿ ಅವಸ್ಥೆಯಲ್ಲಿ ಇರುವ ಸಂದರ್ಭದಲ್ಲಿ ಏನಪ್ಪ, ಸಮಾಧಿ ಅವಸ್ಥೆಯಲ್ಲಿರುವಂತಹ ಸಂದರ್ಭದಲ್ಲಿ ಮಾನಸ ವಾಸನಾಮಯವಾದ ವಸ್ತುವಿನ ಅವಲೋಕನ ಧ್ಯಾನ ಅಂತದ ಅಲ್ಲ, ಅದು ಒಂದು ಪ್ರತ್ಯೇಕ ಅವಸ್ಥೆ. ಅದನ್ನು ಮಾಡಿಸೋದಿಲ್ಲ ತುರ್ಯನಾಮಕ ಪರಮಾತ್ಮ. ಹೌದು, ಈ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಸ್ವಪ್ನ ಅಲ್ಲ, ಗಾಢವಾದ ನಿದ್ರೆ ಅಲ್ಲ, ಜಾಗೃತ ಅವಸ್ಥೆಯೂ ಅಲ್ಲ, ಕೇವಲ ಅಲ್ಲಿ ಮಾನಸ ವಾಸನಾಮಯವಾಗಿರುವಂತಹ ವಸ್ತುನಃ ಅವಲೋಕನಂ ಧ್ಯಾನಂ. ಧ್ಯಾನ ಗೊತ್ತೋ ಇಲ್ಲ? ಏನು ಹೇಳು? ಮನಸ್ಸಿನಿಂದ ವಾಸನಾಮಯ ರೂಪದ ಜೊತೆಗೆ ಸಂಪರ್ಕ ಇರೋದು ಧ್ಯಾನ. ಎಚ್ಚರ ಇದ್ದಾಗ, ಜಾಗೃತ ಅವಸ್ಥೆಯಲ್ಲಿ ಪಾಠ ಕೇಳಿದಾಗ, ಪ್ರವಚನ ಕೇಳಿದಾಗ, ಗುರುಗಳ ಹಿರಿಯರ ಸೇವೆ ಮಾಡುವಾಗ ಅವರು ಹೇಳಿದಕ್ಕೆ ಮಾತನ್ನು ಕೇಳಿದಾಗ ಬಂದಿರುವ ಎಲ್ಲ ಗುಣಗಳು ಮನಸ್ಸಿನಲ್ಲಿ ಇರ್ತಾವೆ. ಸಮಾಧಿ ಅವಸ್ಥೆಯಲ್ಲಿ ಕುಳಿತಾಗ ಆ ಭಗವದ್ ರೂಪದಲ್ಲಿ ಮನಸ್ಸಿನಿಂದ ಭಗವದ್ ರೂಪವನ್ನು ಚಿಂತನೆ ಮಾಡಿ ಈ ಎಲ್ಲ ಗುಣಗಳನ್ನು ಅದರಲ್ಲಿ ಧಾರೆ ಎರೆದು ಚಿಂತನೆ ಮಾಡ್ತಾ ಕೂತಿರ್ತೀವಿ. ಇದು ಧ್ಯಾನ. ಇಂತಹ ಅವಸ್ಥೆಯನ್ನು ತೋರಿಸೋದಿಲ್ಲ, ಇರೋದೇ ಇಷ್ಟಾವಸ್ಥೆ. ಅಂದರೆ ನೋಭಯತಃ ಪ್ರಜ್ಞಂ ಅನ್ನೋದಕ್ಕೆ ಆ ಕಡೆ ಈ ಕಡೆ ಅದು ಇಲ್ಲ, ಸ್ವಪ್ನ ಇಲ್ಲ, ನಿದ್ದಿಲ್ಲ, ಧ್ಯಾನ ಇಲ್ಲ, ಏನು. ಹಂಗಾರೆ ಏನೂ ಮಾಡಂಗೆ ಇಲ್ಲಿ ಕಾಣಿಸ್ತದೆ. ಈ ತುರ್ಯನಾಮಕ ಪರಮಾತ್ಮನು ಏನನ್ನೂ ಮಾಡುವುದೇ ಇಲ್ಲವೇನೋ ಅಂತ ಕೇಳಿದ್ರೆ ನ ಅಪ್ರಜ್ಞಂ, ಏನೂ ಮಾಡೋದಿಲ್ಲ ಅಂತ ತಿಳಿಸ್ಬೇಡ್ರಿ, ಏನೂ ಜ್ಞಾನ ಮಾಡಿಕೊಡೋದಿಲ್ಲ ಅಂತ ತಿಳಿಬೇಡ್ರಿ. ಅಪ್ರಜ್ಞಂ ನ ಪ್ರಜ್ಞಮೇವ ತೋರಿಸ್ತಾನೆ, ಜ್ಞಾನ ಮಾಡ್ತಾನೆ. ಅದು ಏನು ಅಂಬುದು ಮುಂದೆ ಹೇಳ್ತೀವಿ. ನ ಅಪ್ರಜ್ಞಂ ವೇದ ಪ್ರಾಸಬದ್ಧವಾಗಿ ಹೇಳಿಕತ್ತದ. ನಾಂತಃ ಪ್ರಜ್ಞಂ ನ ಬಹಿ ಪ್ರಜ್ಞಂ ನೋ ಭಯತ್ ಪ್ರಜ್ಞಂ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನಾಪ್ರಜ್ಞಂ. ಪ್ರಾಸಬದ್ಧವಾಗಿ ಹೇಳಿಕತ್ತ ನೋಡಿದ್ರಿ. ಇದಕ್ಕೇನು ಕರೀತಾರಪ್ಪ? ಇದಕ್ಕೆ ವೈದರ್ಭಿ ರೀತಿ ಅಂತ ಕರೀತಾರೆ. ಪ್ರಾಸಬದ್ಧವಾಗಿ ಹೇಳ್ತಿದ್ರೆ ವೈದರ್ಭಿ, ಕೆಟ್ಟ ಕರ ಬರಕರ ಬರಕರ ಬರ ಹೇಳ್ತಿದ್ರೆ ಗೌಳಿ ರೀತಿ. ವಾಯವಾಯಾಹಿದರ್ಶತೆ ಮೇ ಸೋಮಾರಂಕೃತಃ ತೇಷಾಂ ಪಾಗಿಶ್ರುತಿ ಕವಂ. ಎಷ್ಟು ಚಂದ ಅಲ್ಲಿಗೆ ಬರ್ತೀವಿ. ಇದಕ್ಕೆ ವೈದರ್ಭಿ ರೀತಿ ಅಂತ ಕರೀಬೇಕು. ನಾಂತಃ ಪ್ರಜ್ಞಂ ನ ವೈ ಪ್ರಜ್ಞಂ ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಗಣಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಲಕ್ಷಣಂ. ಎಷ್ಟು ಚಂದ ಅಲ್ಲಿಗೆ ಹೋಗ್ಬೇಕು. ವೈದರ್ಭಿ ರೀತಿ ಅಂತ ಅನ್ಬೇಕು. ಕೆಲವೊಂದ್ರೆ ಅಲ್ಲಿಗೆ ಬರ್ತಾಗಿಲ್ಲ, ಅದೆಲ್ಲ ಗೌಡಿ ರೀತಿ ಅಂತ ಕರಿಬೇಕಾಗ್ತದೆ. ಕರಿತೇವೆ. ನಮ್ಮ ಗಣೇಶ ಅಂತ ನಂಗೆ ನೀವು ವೇದ ಅಲ್ಲಿಗೆ ಹೋಗ್ಬೇಡ ಅಂತ ನಂಗೆ ಅಂತ ಬಿಡ್ತಾವ. ಚಲೋ ಚಲೋ. ಅದೃಷ್ಟಂ ಅವೇನಾಗ್ಯಾನ ಏನಪ್ಪ, ಅವೇನಾಗ್ಯಾನ ವ್ಯಾಪಾರ ಏನೂ ಮಾಡಂಗೇ ಇಲ್ಲ ಅಂದಮೇಲೆ ಏನಾಗ್ತಾನವ ಅಂದ್ರೆ ಅದೃಷ್ಟಂ. ಅದೃಷ್ಟಂ ಅಂದ್ರೆ ಏನಪ್ಪ ಅರ್ಥ? ಅಲ್ಲ, ವಿಶ್ವತೈಜಸ ಪ್ರಾಜ್ಞ ಭಗವದ್ರೂಪಗಳು ನಮಗೆ ಗೊತ್ತಾಗ್ತಾವೆ. ಈ ಕೆಲಸವನ್ನ ಮಾಡಿದ್ರಿಂದ ವಿಶ್ವತೈಜಸ ಪ್ರಾಜ್ಞ ರೂಪಗಳು ಗೊತ್ತಾಗ್ತಾವೆ. ಆದರೆ ಈ ಭಗವದ್ರೂಪ ಅದೃಷ್ಟವಾಗೇ ಇದೆ, ನಮಗೆ ತಿಳಿದು ಬರೋದಿಲ್ಲ, ಅಥವಾ ಅಮುಕ್ತರಿಗೆ ಕಾಣಿಸುವುದಿಲ್ಲ. ಯಾರಿಗೆ ಕಾಣಿಸ್ತಾನವ? ಮುಕ್ತರಿಗೆ ಮಾತ್ರ ಕಾಣಿಸ್ತಾನೆ. ಆದ್ದರಿಂದ ಅಮುಕ್ತರಿಗೆ ಕಾಣಿಸುವುದಿಲ್ಲ. ತಿಳಿತೇನ ಶ್ರೀರಾಚಾರ್ಯ? ಯಾರಿಗೆ ತುರ್ಯನಾಮಕ ಪರಮಾತ್ಮ ಯಾರಿಗೆ ಕಾಣಿಸಂಗಿಲ್ಲ? ಅಮುಕ್ತರಿಗೆ ಕಾಣಿಸಂಗಿಲ್ಲ. ಅವ್ಯವಹಾರ್ಯಂ ಅಲಕ್ಷಣಂ, ಅವನನ್ನ
ವಿಶ್ವತೈಜಸರ ವ್ಯವಹಾರ ಮಾಡುವಂತೆ ಮಾಡ್ಲಿಕ್ಕೆ ಬರೋದಿಲ್ಲ. ರಾಮ ಕೃಷ್ಣ ಅಂತ ಹೆಂಗೆ ವ್ಯವಹಾರ ಮಾಡ್ತೀವಿ ಹಂಗೆ ತುರಿಯ ಅಂತ ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ. ಅವ ಬಳಕೆಯಲ್ಲಿ ಇಲ್ಲ, ಹೌದು. ಅವ ಬಳಕೆಯೊಳಗಿಲ್ಲ. ತುರಿಯಲ್ಲಿ ಬಳಕೆಯೊಳಗಿದ್ದಾನವ. ವಿಶ್ವತೈಜಸ ಪ್ರಾಜ್ಞರು ಬಳಕೆಯೊಳಗಿದ್ದಾರೆ ನಿತ್ಯ. ಹೇಳಿದ್ದಾನೆ ಏನಿಲ್ಲ ಅವ ಅವ್ಯವಹಾರ್ಯಂ. ಯಾಕೆ ಅವ್ಯವಹಾರ್ಯ ಅಂದರೆ ಸಂಸಾರದಲ್ಲಿ ಅವನ ಕಾರ್ಯವೇ ಇಲ್ಲವಾದದ್ದರಿಂದಾಗಿ, ಮುಕ್ತಿಯಲ್ಲಿ ಮಾತ್ರ ಅವನ ಕಾರ್ಯವಿದ್ದದರಿಂದಾಗಿ ಮುಕ್ತಿಯಲ್ಲಿ ಅವನವೆಲ್ಲ ವ್ಯವಹಾರಗಳು, ಸಂಸಾರದಲ್ಲಿ ಇಲ್ಲ. ಅಲಕ್ಷಣಂ, ಇಂಥ ಒಂದು ಲಕ್ಷಣ ಇದ್ದದ್ದಕ್ಕೆ ಅವನು ಗುರುತಿಸ್ತೀವಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಏನಪ್ಪ ಈಗ ಸಾಸ್ನಾದಿವತ್ವಂ ಗೋರ್ ಲಕ್ಷಣಂ. ಇಲ್ಲ ಆಕಳು ಅಂದ್ರೆ ಹಿಂಗದ ಅದಕ್ಕೆ ಆಕಳ ಅಂತ ಗುರುತಿಸ್ಬೋದು, ಬ್ರಾಹ್ಮಣ ಅಂದ್ರೆ ಹಿಂಗದ ಅವ್ನು ಗುರುತಿಸ್ಬೋದು ಅಂತ ಹೇಳಿಕ್ಕೆ ಒಂದು ಲಕ್ಷಣ. ಆ ಲಕ್ಷಣದಿಂದ ಗುರುತಿಸ್ಬೋದು. ಈಗ ಜಾಗೃತ ಅವಸ್ಥೆ ಎಂಬ ಲಕ್ಷಣದಿಂದ ಯಾರನ್ನು ಗುರುತಿಸ್ಬೋದು, ಆದರೆ ಹಿಂಗೆ ತುರಿಯನನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಅರ್ಥಾತ ಚಲೋ ಹಾಗೆ. ಮುಂದೇನೋ ಅಲಕ್ಷಣ. ಇನ್ನು ಅಚಿಂತ್ಯಂ, ಅವನಿಗೆ ಅಚಿಂತ್ಯವಾದ ಶಕ್ತಿ ಇದ್ದದರಿಂದ ಅವ ಅಚಿಂತ್ಯನಾಗಿದ್ದಾನೆ ಮತ್ತು ಅವ್ಯಪದೇಶ್ಯ. ಅವ ಅಷ್ಟು ಅಚಿಂತ್ಯನಾದದ್ದರಿಂದಲೇ ನಮಗೆ ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಅಚಿಂತ್ಯಂ ಅವ್ಯಪದೇಶ್ಯಂ ಐಕಾತ್ಮ್ಯ ಪ್ರತ್ಯಯ ಸಾರಂ. ಏನಪ್ಪ ಐಕಾತ್ಮ ಪ್ರತ್ಯಯ ಸಾರ ಅಂತನೋ ಶಬ್ದಕ್ಕೆ ಏಕ ಆತ್ಮ ಪ್ರತ್ಯಯ ಸಾರ 4 ಶಬ್ದಗಳು ಬಿಡಿಸ್ಬೇಕು. ಅದನ್ನು ಏನು ಬಿಡಿಸ್ಬೇಕು? ಐಕ 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 ಅನ್ನೋದು ಏಕ, ಏಕ ಆತ್ಮ ಪ್ರತ್ಯಯ ಸಾರ. ಏಕ ಅಂತನೋ ಶಬ್ದಕ್ಕೆ ಪ್ರಧಾನ, ಆತ್ಮ ಅನ್ನೋ ಶಬ್ದಕ್ಕೆ ಪೂರ್ಣ, ಆಮೇಲೆ ಪ್ರತ್ಯಯ ಎಂಬುದಕ್ಕೆ ಜ್ಞಾನ ರೂಪ, ಸಾರ ಎಂಬುದಕ್ಕೆ ಆನಂದ ರೂಪ. ಆ ತುರಿಯ ನಾಮಕ ಪರಮಾತ್ಮನು ಪ್ರಧಾನವಾಗಿ ಪೂರ್ಣನಾಗಿ ಇದ್ದಾನೆ. ಅಂದರೆ ಪ್ರಧಾನನಾಗಿದ್ದಾನೆ, ಎಲ್ಲಕ್ಕಿಂತಲೂ ಅವನು ಪ್ರಧಾನ, ಎಲ್ಲಕ್ಕಿಂತ ಪೂರ್ಣ, ಜ್ಞಾನರೂಪ, ಆನಂದ ರೂಪ. ಜ್ಞಾನಾನಂದ ಪೂರ್ಣ ರೂಪ, ಅದೇ ಲಕ್ಷಣ ಇವನಿಗೆ. ಸರಿ, ಮುಂದೆ ಪ್ರಪಂಚೋಪಶಮಃ. ದೇವರಿಗೆ ಏನು ಕರೆದಾರೆ? ಪ್ರಪಂಚೋಪಶಮಃ ಅಂತ ಕರೆದಾರಪ್ಪ. ಪ್ರಪಂಚ ಪ್ರಪಂಚ ಅಂದರೆ ವಿಸ್ತಾರ, ಪ್ರಪಂಚ ಅಂದರೆ ವಿಸ್ತಾರ. ಉಪಶಮ ಅಂತಂದರೆ ಉತ್ಕೃಷ್ಟವಾದ ಆನಂದ ರೂಪ ಉಳ್ಳವನಾದ್ದರಿಂದ ಉಪಶಮ ಅಂತ ಅರ್ಥ. ಏನ್ರಿ ಹಿಂಗೆ ಹೇಳ್ತೀರಿ? ಪ್ರಪಂಚ ಅನ್ನೋ ಶಬ್ದಕ್ಕೆ ಜಗತ್ತು ಅಂತ ಅರ್ಥದ, ಉಪಶಮ ಅಂತ ಅನ್ನೋ ಶಬ್ದಕ್ಕೆ ನಾಶ ಮಾಡೋದು ಅಂತ ಅರ್ಥದ. ಜಗತ್ತು ನಾಶ ಮಾಡೋದು ಅಂತ ಅರ್ಥ ಇದ್ದಾಗ ವ್ಯಾಪ್ತನಾಗಿದ್ದಾನೆ, ಉತ್ಕೃಷ್ಟ ಆನಂದ ರೂಪನಾಗಿದ್ದಾನೆ ಅಂತ ಹೆಂಗೆ ಹೇಳ್ತೀರಿ ಅಂದರೆ ಪದ ಸಮನ್ವಯ ಪಕ್ಷ ಇಟ್ಕೊಂಡು ಹೇಳಿವಿ ನಾವು. ಏನು ಸಮನ್ವಯ ಪಕ್ಷ ಇಟ್ಕೊಂಡಿವಪ್ಪ? ಪದ ಸಮನ್ವಯ ಪಕ್ಷ ಇಟ್ಕೊಂಡಿವಿ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಅಂತ ಅರ್ಥ ಆಯ್ತೇನ? ಪದ ಪದವು ಭಗವಂತನನ್ನು ಹೇಳ್ತದೆ. ಪದ ಪದವು ಭಗವಂತನ ಹೇಳಿ. ಇದು ಪ್ರಮಾಣ ಏನು ಇದಕ್ಕೆ? ಯಾವುದಕ್ಕೆ? ಈ ಪದ ಪದವು ಭಗವಂತನ ಹೇಳ್ತಾ ಅಲ್ಲಿ ಪ್ರಮಾಣೇನು? ನಮಾನಿ ಸರ್ವಾಣಿ ಯಮಾವಿಶಂತಿ. ಏನು ಅರ್ಥ ಆಯ್ತು? ಪದ ಪದಗಳು ಭಗವಂತನನ್ನು ಹೇಳ್ತಾ ಪದ ಸಮನ್ವಯ ಪಕ್ಷ. ಪ್ರಮಾಣ ಏನದಕ್ಕೆ? ನಾಮಾನಿ ಸರ್ವಾಣಿ. ಏನು ಸಂಬಂಧ ಇಲ್ಲ. ನಾಮಾನಿ ಸರ್ವಾಣಿ ಎಂಬುದಕ್ಕೂ ಪದ ಸಮನ್ವಯಕ್ಕೂ ಏನು ಸಂಬಂಧದಪ್ಪ? ಪ್ರಪಂಚ ಅಂತ ಅನ್ನೋದು ಒಂದು ಜಗತ್ತಿನ ಹೆಸರು, ಉಪಶಮ ಅಂತ ಅನ್ನೋದು ಒಂದು ಕಾರ್ಯದ ಹೆಸರು. ನಾಮಾನಿ ಅನ್ನೋಲ್ಲಿ ಹೆಸರುಗಳನ್ನು ಎಲ್ಲವನ್ನು ಭಗವಂತನಲ್ಲಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ ಅಂತ ಹೇಳಿಯಪ್ಪ? ಹೆಸರುಗಳನ್ನೆಲ್ಲವನ್ನೂ ಕೂಡ ಭಗವಂತನಲ್ಲಿ ಸಮನ್ವಯ ಮಾಡ್ತೀವಿ. ಪ್ರಪಂಚ ಅನ್ನೋದೊಂದು ಹೆಸರಾದ್ದರಿಂದಾಗಿ ಪ್ರಪಂಚ ಶಬ್ದ ಸಮನ್ವಯ ಮಾಡ್ತೀವಿ. ಉಪಶಮ ಅನ್ನೋದು ಒಂದು ಕಾರ್ಯದ ಹೆಸರಾದ್ರಿಂದ ಅದು ಸಮನ್ವಯ ಮಾಡ್ತೀವಿ. ಅದರಿಂದ ಪದ ಸಮನ್ವಯ ಪಕ್ಷದಲ್ಲಿ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಇಟ್ಕೊಳ್ಳೋದ್ರಿಂದ ಜಗತ್ತಿನಲ್ಲಿ ಏನೇನು ಹೆಸರುಗಳು ಅಂತವ ಎಲ್ಲ ಹೆಸರು ಭಗವಂತನ ಹೇಳ್ತಾವ ಅನ್ನೋ ದೃಷ್ಟಿಯಲ್ಲಿ ಪ್ರಪಂಚ ವ್ಯಾಪ್ತನಾಗಿದ್ದಾನೆ, ಉಪಶಮ ಶ್ರೇಷ್ಠ ಸುಖರೂಪನಾಗಿದ್ದಾನೆ ಅಂತ ಹೇಳ್ತೀವಿ. ವಾಕ್ಯ ಸಮನ್ವಯ ಪಕ್ಷ ಹೇಳ್ರಿ ನಾವು, ಪದ ಸಮನ್ವಯ ಪಕ್ಷ ಬೇಡ. ಪ್ರಪಂಚೋಪಶಮ ಅಂದ್ರೆ ಹೌದು, ಪ್ರಪಂಚಸ್ಯ ಜಗತ್ತಿನ ಉಪಶಮ ನಾಶವು ಯಸ್ಮಾತ್ ಸಹ ಪ್ರಪಂಚೋಪಶಮ. ಈ ಜಗತ್ತಿನ ನಾಶ ಯಾರಿಂದ ಆಗ್ತದೋ ಅವನ ಪ್ರಪಂಚೋಪಶಮ. ಅಂದರೆ ನಮಗೆ ಪ್ರಪಂಚ, ನಮ್ಮ ಪ್ರಪಂಚ ಯಾವುದ್ರಿ? ಅಡಕರ್ ನಮ್ಮ ಪ್ರಪಂಚ ಯಾವುದು ಅಂದರೆ ನನ್ನ ದೇಹ, ನನ್ನ ಇಂದ್ರಿಯ, ನನ್ನದು, ಇದು ಏನದ? ಇದು ನನ್ನ ಪ್ರಪಂಚ. ಉಪಶಮ ಮೋಕ್ಷ ಆಗೋ ಕಾಲಕ್ಕೆ ಈ ನಂದು ನಾನು ಅಂಬೋದು ಎಲ್ಲ ನಾಶ ಆಗಿರ್ತದೆ. ಪ್ರಪಂಚೋಪಶಮ. ಮಕ್ಕಳು ಆಟ ಆಡ್ಕೋತ ಕೂತಿರ್ತಾವ, ಅವ್ರ ಪ್ರಪಂಚದಾಗ ಅವ್ರು ಇದ್ದಾರೆ ಅಂತಂತೀವಿ. ನೀವು ಹಾಡು ಹಾಡ್ಕೋತ ಕೇಳ್ಕೋತಿರ್ತೆ, ಹಿಂಗೆ ಕೈ ಕಿವಿಗೆ ಹಾಕ್ಕೊಂಡು ಅವು ಎರಡೂ ದೊಡ್ಡ ಬಾಕ್ಸ್ ಹಾಕೊಂಡಿರ್ತಾನೆ ಕಿವಿಯಾಗ, ದಾರ್ಯಾಗ ಹೊಂಟಿದ ಗುದ್ದಿ ಹೋಗ್ಬಿಡ್ತಾನೆ. ಅವನ ಪ್ರಪಂಚದಾಗ ಹೊಂಟಿದ್ದ ಗುದ್ದಿ ಹೋಗ್ಬಿಟ್ಟ. ಉಪಶಮ
ಇಲ್ಲ ಈಗ ಪ್ರಪಂಚ ಅಂತ ಅನ್ನೋ ಶಬ್ದಕ್ಕೆ ಇದು ಆಚಾರ ವ್ಯಾಖ್ಯಾನವೇ ನಮ್ದೇನಿಲ್ಲ. ಶ್ರೀಮದ್ ಆಚಾರ ವ್ಯಾಖ್ಯಾನ ಪ್ರಪಂಚ ಅನ್ನೋದಕ್ಕೆ ನೀನು ಪ್ರಪಂಚ, ದೇಹ, ಇಂದ್ರಿಯ, ಮನಸ್ಸು, ಹೆಂಡತಿ, ಮಕ್ಕಳು, ನಾನು, ನಂದು, ಅಭಿಮಾನ ಇದೆಲ್ಲ ಉಪಶಮ ಆಗ್ತಾನೆ ಮುಕ್ತಿಯಾದಾಗ ಪ್ರಪಂಚೋಪಶಮ. ಮುಗಿತೇನಪ್ಪ. ಅದ್ವೈತಂ, ಅದ್ವೈತಂ ಅಂದ್ರೆ ಏನಪ್ಪ ಅರ್ಥ? ಶಿವಂ ಅದನ ಪ್ರಪಂಚೋಪಶಮ ಶಿವಂ. ಶಿವಂ ಅಂದರೆ ಸುಖರೂಪನಾಗಿದ್ದಾನೆ ಅಂತ ಅರ್ಥ. ನಿರ್ದುಃಖ ಸುಖರೂಪನಾದ್ರಿಂದ ಶಿವ ಆಗಿದ್ದಾನೆ. ಅದ್ವೈತ ಅಂತ ಅನ್ನೋ ಶಬ್ದಕ್ಕೆ ಏನರ್ಥ? ಅದ್ವೈತಂ ಚತುರ್ಥಂ ಮನ್ಯಂತೆ. ಜ್ಞಾನಿಗಳು ಅವ ಹೆಂಗಿದ್ದಾನೆ ಹಂಗೆ ತಿಳ್ಕೊಂಡ್ರರ್ಥ. ಅದ್ವೈತಂ ಅಂತ ಶಬ್ದಕ್ಕೆ ಅರ್ಥ ಏನು? ವಸ್ತು ಹೆಂಗದ ಹಂಗೆ ತಿಳ್ಕೊಳ್ಳೋದು. ತಿಳಿಲಿಲ್ಲೇನು? ಏನಪ್ಪ? ಯಥಾರ್ಥ ಜ್ಞಾನಕ್ಕೆ ಅದ್ವೈತ ಅಂತ. ಯಥಾರ್ಥ ಜ್ಞಾನಕ್ಕೆ ಅದ್ವೈತ ಅಂತ ಕರೀತಾರೆ. ಅಥವಾ ಹಿಂಗರ್ಥ. ಅದ್ವೈತ ಅನ್ನೋ ಶಬ್ದಕ್ಕೆ ಹೌದು, ಅದ್ವೈತ ಎಂಬುದಕ್ಕೆ ಯಥಾರ್ಥ ಜ್ಞಾನ. ಯಥಾರ್ಥವಾದ ಜ್ಞಾನವುಳ್ಳವನಾದ್ದರಿಂದ ಅದ್ವೈತ ಅಂತ ಕರೀಬೇಕು. ಅಥವಾ ನಮಗೆ ಯಥಾರ್ಥ ಜ್ಞಾನವನ್ನು ಕೊಡ್ತಾನಾದ್ದರಿಂದ ಅದ್ವೈತ ಅಂತ ಕರೀಬೇಕು. ದ್ವೈತ ದ್ವೈತ ಅಂತ ಅನ್ನೋ ಶಬ್ದಕ್ಕೆ ಅಯಥಾರ್ಥ ಜ್ಞಾನ. ವಸ್ತು ಹೆಂಗದ ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡ್ರೆ ದ್ವೈತ. ತಿಳಿತಿಲ್ಲೋ? ವಸ್ತು ಹೆಂಗದ ಅದಕ್ಕೆ ವಿಪರೀತವಾಗಿ ತಿಳ್ಕೊಂಡ್ರೆ ದ್ವೈತ. ವಸ್ತು ಹೆಂಗದ ಹಂಗೆ ತಿಳ್ಕೊಂಡ್ರೆ ಅದ್ವೈತ. ಆ ದ್ವೈತ ಈ ದ್ವೈತ ಅಲ್ಲ. ಅಲ್ಲ 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 ಅದಕ್ಕೆ ನೋಡ್ರಿ, ನಮ್ಮ ಸಿದ್ಧಾಂತ ಹೆಸರು ದ್ವೈತ ಸಿದ್ಧಾಂತ ಅಂತ ಇಲ್ಲೇ ಇಲ್ಲ. ನಮ್ಮ ಸಿದ್ಧಾಂತ ಹೆಸರು ತತ್ವವಾದ ಅಂತ. ನಮ್ಮ ಸಿದ್ಧಾಂತಕ್ಕೆ ತತ್ವವಾದ ಅಂತ ಹೆಸರು. ಇಲ್ಲಿ ಉಪನಿಷತ್ನಲ್ಲಿ ಬಂದ ಶಬ್ದಕ್ಕೆ ಬೇರೆ ಅರ್ಥ. ಎಲ್ಲ ಕಡೆಗೂ ಒಂದೇ ಅರ್ಥ ಇರಬೇಕಾಗಿಲ್ಲ. ಹೌದೌದು, ರೆಫರೆನ್ಸ್ ಕಾಂಟೆಕ್ಸ್ಟ್. ಹೇಳಿದ್ದೀನಪ್ಪ. ಇಂಥ ಪರಮಾತ್ಮ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ. ಇವನೇ ಆ ಮೊದಲನೇ ಹೇಳಿದ್ರಲ್ಲ, ಸೋಯಮಾತ್ಮ ಚತುಷ್ಪಾತ್. ಆ ಪರಮಾತ್ಮ 4 ರೂಪ ಅಂದ್ರಲ್ಲ, ಸೋಯಮಾತ್ಮ ಇವು ಕೊನೆಗೆ ಮುಗಿಸಿದ್ರಿ. 4 ರೂಪಗಳಿವೆ ಅಂತ ತಿಳಿದುಕೊಳ್ಳ್ರಿ. ಅರ್ಥವಾಯ್ತೇನಪ್ಪ? ಆ ಮೊದಲಿಗೇನು ಪ್ರತಿಜ್ಞೆ ಮಾಡಿದ್ರೆ ಅದು ಕೊನೆಗೆ ಮುಗಿಸಿದ್ರು. ಅವ 4 ರೂಪದ ಆತ್ಮ ಏನಿದ್ದಾನ ಅವನೇ ಹೆಂಗಿದ್ದಾನ ಅಂತ ತಿಳಿದುಕೊಳ್ಳ್ರಿ ಅಂತ ವ್ಯವಸ್ಥೆ ಮಾಡಿದರು. ತಿಳಿತೀನ ಬಂಡಂಗಿ? ಈಗ ಭಾಷ್ಯ ನೋಡ್ಬೇಕು. ಈಗ ಎಷ್ಟು ದೊಡ್ಡ ಭಾಷ್ಯ ಬರ್ದಾರ ನೋಡು ಮಧ್ವಾಚಾರ್ಯರು. ಭಾಳ ಬರ್ದಾರ. ಅವತ್ತು ಪೂಜೆ ತಡ ಆಯ್ತು ಕಾಣಿಸ್ತದೆ ಭಾಷೆ ಬರೆಯೋ ಕಾಲಕ್ಕೆ. ಏನೋ ಏನು ಮಾಡಕ್ಕೆ ಭಾಷೆ ಅಷ್ಟು ಬರ್ಕೋತ ಕೂತಿದ್ರು ಅಂದ್ರೆ ಟೈಮ್ ಐತೆ ಬೇಕಾ ಅಷ್ಟು ಅಂತ ಅರ್ಥ. 4 ಗಂಟೆಗೆ ಊಟ ಆಯ್ತು. ಅವತ್ತು ಸ್ವಾಮಿಗಳದು ನೀರು ತಂದು ಹಾಕೋದು ಲೇಟ್ ಆಗಿತ್ತು, ನೀರು ಕಾಯೋದು ಲೇಟ್ ಆಗಿತ್ತು, ಅಡಿಗೆ ಲೇಟ್ ಆಗಿತ್ತು, ಭಾಷೆ ಜಾಸ್ತಿ ಬರೋದು. ಇಲ್ಲೆಲ್ಲ ಅದ್ವೈತ, ದ್ವೈತ, ಶಿವ, ಚತುರ್ಥ ಇವೆಲ್ಲ ರೂಪಗಳು ಬಂದುದರಿಂದಾಗಿ ಹೆಚ್ಚು ವ್ಯಾಖ್ಯಾನ ಮಾಡಬೇಕಾಯಿತು. ಎಲ್ಲರ ಸಮಸ್ಯೆ ಆಗ್ತದೆ ನೋಡಿ. ಭಾಷ್ಯ ವಿಷ್ಣೋಸ್ತುರೀಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತ ಮುಕ್ತಾನಾಂ ಪ್ರಾಪ್ಯ ರೂಪೋಸೌ ನ ವ್ಯವಹಾರೇ ನ ದೃಶ್ಯತೆ. ತಮ್ಮ ಎಲ್ಲಿದ್ದಾನಪ್ಪ ಅವ? ಈ ಮೂಗಿನ ತುದಿಯಿಂದ 12 ಅಂಗುಲ, 4, 8, 12 ಇಲ್ಲಿ ದ್ವಾದಶಾಂತೆ ವ್ಯವಸ್ಥಿತ ವಿಷ್ಣೋ ತುರಿಯ ರೂಪೇಣ. ಒಡೆಕ ವಿಷ್ಣು ರೂಪಿ ತುರಿಯ ನಾಮಕ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಬರೋಬ್ಬರಿ ನಡುವು ನೆತ್ತಿಯೊಳಗಿದ್ದಾನೆ. ದ್ವಾದಶಾಂತೆ ವ್ಯವಸ್ಥಿತ. ತಿಳಿತೇನು? ಬ್ರಹ್ಮಂದ್ರ 12 ಅಂಗುಲ ಮುಗಿನ ತುದಿಯಿಂದ 12 ಅಂಗುಲ ಎಣಸ್ ಮತ್ತೆ ಆಗ್ತದೆ ನೋಡಿ. ಮತ್ತೆ ಅಲ್ಲೇ ಆಗ್ತದೆ. ಸರಿ ಸರಿ 12 ಇಂಚು ಬರೋಬ್ಬರಿ. 12 ಅಂಗುಲ ಅಂದ್ರೆ ಮತ್ತೆ 12 ಇಂಚು ಏನು? 12 ಇಂಚು ವೃತ್ವಾತ್ಯತಿಷ್ಠದಶಾಂಗುಲಂ. ಇನ್ನೊಂದಲ್ಲ ಮತ್ತೆ 10 ಅಂಗುಲ ಇದ್ದಾನ. 12 ಅಂಗುಲ, 10 ಅಂಗುಲ. ಅವ ಎಲ್ಲಿದ್ದಾನೆ ಮತ್ತವ? ಸ ಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠದಶಾಂಗುಲಂ. ಆಮೇಲೆ ಇದ್ದಾನಪ್ಪ ಮತ್ತೆ ಈ ನೆತ್ತಿ ಮೇಲೆ 10 ಅಂಗುಲದ ಮೇಲೆ ಇದ್ದಾನೆ ಬರೋಬ್ಬರಿ. ಅರ್ಥ ಆಗ್ತೇನೆ ಅಂತ ಹೇಳಿ ಇದೆಲ್ಲ ಏನಾಯ್ತು? ಅಲ್ಲ, ತುರಿಯ ನಾಮಕ ಭಗವಂತನನ್ನ ಹಂಗ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ಕರೆಕ್ಟಪ್ಪ. ಅದೇ ಏನು ತಪ್ಪಿಲ್ಲ, ಅದನ್ನೇ ಹೇಳ್ತೀವಿ. ಈಗ 2 ರೂಪ ಹೊಂದಿಸ್ಲಿಕ್ಕೂ ಬರ್ತದೆ, ಬೇರೆ ಹೇಳಿಕ್ಕೂ ಬರ್ತದೆ. ಹೇಳಿ ಏನು ತುರಿ ಇಟ್ಕೊಂಡಿದ್ದಿ? ತಲೆಯಿಂದ ನೆತ್ತಿಯಿಂದ ಮೇಲೆ 10 ಅಂಗುಲ. ಎರಡೂ ಪಕ್ಷ ಇಟ್ಕೊಂಡಾರ. 10, 12 ಹೊಂದಿಸ್ಲಿಕ್ಕೆ ಬರ್ತದೆ, ಏನು ದೊಡ್ಡ ವಿಷಯ ಅಲ್ಲ. 10 ಅಂದಮೇಲೆ 12 ಹೋಗ್ಲಿಕ್ಕೆ ಬರ್ತದೆ. 10ರ ಮೇಲೆ ಅಂತ ತಿಳ್ಕೊಬೋದು, ಸಮಸ್ಯೆ ಇಲ್ಲ. ಕೆಲವರು ಇಲ್ಲಿಂದ 10 ಅಂತೇಳಿ ಇಲ್ಲಿ ಹೇಳ್ಯಾರ. ಇನ್ನು ಕೆಲವರು ಇಲ್ಲಿಂದ ಇಟ್ಕೊಂಡು 12 ಹೇಳ್ಯಾರ. 12 ಮೇಲೆ 2 ವ್ಯವಸ್ಥಾ. 2 ವ್ಯವಸ್ಥಾನೇ. ದ್ವಾದಶಾಂತೆ ವ್ಯವಸ್ಥಿತ ಅಂತ ಅನ್ನೋ ಶಬ್ದಕ್ಕೆ ಮೂಗಿನ ತುದಿಯಿಂದ ನೆತ್ತಿಯವರೆಗೆ 12 ಅಂಗುಲ. ಇನ್ನು ಕೆಲವರು ಇಲ್ಲಿಂದ 10 ಅಂಗುಲ ಮೇಲೆ ಅಂತ ಇಟ್ಕೊಂಡ.
ಹಿಂಗೆ ಹೇಳ್ಬೇಕು, ಏನು ಸಮಸ್ಯೆ ಇಲ್ಲ. ತಿಳಿತೇನು? ಆಯ್ತು ತಿಳಿದಿಲ್ಲ. ಆಯ್ತು ನಾ ತಿಳಿಸ್ತೀನಿ ಈಗ, ಹೇಳ್ರಿ ನೀವು ಹೇಳ್ರಿ ಏನು ತಿಳಿದಿಲ್ಲ ಅಂತೇಳಿ. ತಿಳಿದ್ಬಿಟ್ಟದೆ. ಅದೇ ಸಮಸ್ಯೆ ಈಗ. ಏನು ಮಾತ್ರ ಈಗ ನಾವು ಸ್ನಾನ ಮಾಡೋ ಕಾಲಕ್ಕೆ ನೀರಿನ ಹಾಕೋತೀವಲ್ಲ ಎತ್ತಿ, ಅದು ಅವನ ತುರಿಯನ ಮೇಲೆ ಬಿದ್ದು ನಮ್ಮ ಮೇಲೆ ಬರ್ತದೆ. ಈಗ ತಿಳಿತು ನಿಮಗೆ. ಹೌದು ಅದಕ್ಕೆ ಹೇಳಿ, ವಿಷ್ಣೋಸ್ತುರಿಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತ. ಪಂಡ್ರೆ ತಾಜಿ ಗಲಗಲಿ ಅವರು ಹೇಳ್ತಿದ್ರು, ನಮ್ಮ ಮೂಗಿನ ತುದಿಯಿಂದ 12 ಅಂಗುಲದ ಮೇಲೆ ಅಂದ್ರೆ ನೆತ್ತಿ ಮೇಲೆ ಇದ್ದಾನೆ. ಅವ ನೆತ್ತಿ ಮೇಲೆ ಕುತ್ಕೊಂಡ ತುರಿಯ ನಾಮಕ ಪರಮಾತ್ಮ. ನಾವು ಕೊಡ ಎತ್ತಿ ಸುರ್ಕೊಂಡ್ರೆ, ಕೊಡ ಎತ್ತಿ ಅಂದ್ರೆ ಬಚ್ಚಲ ಮೇಲೆ ಬಕೆಟ್ ತಗೊಂಡು ಸುರ್ಕೊಂಡ್ವಿ. ಮಾಡಿ ಎತ್ತಿಟ್ಕೊಳ್ಳಿ ಏನಪ್ಪ, ಬಕೆಟ್ ನಡೆದು ಬಿಡು ಕೂತ್ಕೊಂಡ್ವಿ. ಬೇಡ ಅದೇ ನಡೆದು ಬಿಡು, ಡೈರೆಕ್ಟ್ ಕಾರ್ಪೊರೇಷನ್ ವಾಟರ್ ಬಂದಿತ್ತು, ಅದು ಕೂತ್ಕೊಂಡು ಇವತ್ತು ನೀರು ಥಪ್ಪಂತ ಬಿದ್ದು ಬೀಳಿಕತ್ತದ ಅಂದ್ರೆ ಅರ್ಥ ಅದಕ್ಕೆ. ತುರಿಯ ನಾಮಕ ಪರಮಾತ್ಮನಿಗೆ ಅಭಿಷೇಕ ಆಗಿ ನಮ್ಮ ದೇಹದ ಮೇಲೆ ಹರಿತಾ ವಿಷ್ಣೋಸ್ತುರಿಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತ. ಅದಕ್ಕೆ ಪಾಠಕ್ಕೆ ಬರ್ಬೇಕು, ಒಳಗೆ ಕರ್ಕೊಂಡು. ಹೌದಾಚಾರ ಮುಕ್ತಾನಾಂ ಪ್ರಾಪ್ಯ ರೂಪೋಸೌ. ಸ್ನಾನ ಆಗ್ಬೇಕಾದ್ರೆ ನಾಳಿಂದ ಬರಬೇಕಾಗ್ತದೆ. ಈಗ ಅಲ್ಲ ಈಗ ನಾವು ಸ್ನಾನ ಆಗೈತೆ, ಅದಕ್ಕೆ ಏನು ಮಾಡ್ತೀವಿ ಇವತ್ತು ಇನ್ನೊಂದು ಸ್ನಾನ ಮಾಡ್ತಿರಲ್ಲ ಹೇಳಿ. ವಿಷ್ಣೋಸ್ತುರಿಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತ. ಅವ ನಮ್ಮ ನೆತ್ತಿ ಮೇಲೆ ಶ್ರೀಧಚರ ಇಲ್ಲಿ ನೆತ್ತಿ ಮೇಲೆ ಕುತ್ಕೊಂಡ್ಬಿಟ್ಟ. ನಮ್ಮ ಹಿಂಗೆ ಕೊಡ ಹಾಕ್ಕೊಂಡ್ರಿ, ದಬ 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 ನೀರು ಬಿದ್ದು ತುರಿಯ ಮೇಲೆ ಬಿದ್ದು ನಿಮ್ಮ ದೇಹದ ಮೇಲೆ ಬರ್ತದೆ. ಪರಮ ಪವಿತ್ರವಾಗ್ತದೆ. ಅನುಸಂಧಾನ ಬಂದ್ರೆ ಒಂದೇ ಕೊಡಕ ಮಡಿ ಹಾಕ್ತೀರಿ, ಅನುಸಂಧಾನ ಬರಲ್ಲ 50 ಕೊಡ ಹಾಕೊಂಡು ಮಡಿ ಹಾಕ್ತೀರಿ. ಮುಕ್ತಾನಾಂ ಪ್ರಾಪ್ಯ ರೂಪೋಸೌ. ಇವನು ಮುಕ್ತರಿಗೆ ಮಾತ್ರ ಪ್ರಾಪ್ಯನಾದವನು. ವ್ಯವಹಾರೇನ ದೃಶ್ಯತೆ. ನಮ್ಮ ನಿತ್ಯದ ವ್ಯವಹಾರದಲ್ಲಿ ಅವ ಕಾಣಿಸೋದಿಲ್ಲಪ್ಪ. ಸಮ್ಯಕ್ ಸಮಾಹಿತಾನಾಂ ತು ಪ್ರಾಪ್ತಾನಾಂ ಷೋಡಶೀಂ ಕಲಾಂ ಅಪರೋಕ್ಷದೃಶಾಂ ಕ್ವಾಪಿ ತುರೀಯಂ ದೃಶ್ಯತೆ ಪದಂ. ಇದೊಂದು ಚಂದ ವಿಷಯ. ಹಂಗಾರೆ ಮತ್ತು ಆ ತುರಿಯ ಎಂದು ಕಾಣಬೇಕು, ನಮಗೆ ಎಂದು ಕಾಣಬೇಕು. ಸಮ್ಯಕ್ ಸಮಾಹಿತಾನಂತೂ ಯಾರು ಸಮಾಧಿ ಅವಸ್ಥೆಯಲ್ಲಿ ಇದ್ದಾರೆ, ಚಂದ ಸಮಾಧಿ ಅವಸ್ಥೆಯಲ್ಲಿ ಇರಬೇಕು. ಪ್ರಾಪ್ತಾನಾಂ ಷೋಡಶೀಂ ಕಲಾಂ. ನಮ್ಮ ದೇಹದಲ್ಲಿ 16ನೇ ಕಲೆ ಅಂತ ಕರೆಸಿಕೊಂಡ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಪ್ರಾಪ್ತಾನಾಂ ಷೋಡಶೀಂ ಕಲಾಂ. 16ನೇ ಕಲೆ ಅಂತ ಕರೆಸಿಕೊಂಡ ಏನೋ ಅರ್ಥ ಆಗಲಿಲ್ಲ. ಮುಖ್ಯ ಪ್ರಾಣದೇವರು 16ನೇ ಕಲೆ ಅಂತ ಕರೆಸಿಕೊಂಡಿರುವಂತಹ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಿರಬೇಕು. ಧ್ಯಾನಾವಸ್ಥೆಯಲ್ಲಿರಬೇಕು. ಅಪರೋಕ್ಷ ದೃಶಾಂ. ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಕ್ವಾಪಿ ಎಲ್ಲೋ ಒಂದು ಕಡೆಗೆ ತುರೀಯಂ ದೃಶ್ಯತೆ. ಕೆಲವೊಂದು ಸರ್ತಿ ಅವರಿಗೆ ತುರಿಯ ನಾಮಕ ಭಗವಂತ ಕಾಣ್ತಾನೆ. ಅಂದರೆ ಸಂಸಾರದಲ್ಲೇ ಮೋಕ್ಷದಲ್ಲೇ ಮುಕ್ತರಿಗೆ, ಜೀವನ್ಮುಕ್ತರು ಅಂತ ಕರೆಸಿಕೊಂಡ ಅಪರೋಕ್ಷ ಜ್ಞಾನಿಗಳಿಗೂ ಸಮಾಧಿ ಅವಸ್ಥೆಯಲ್ಲಿದ್ದಾಗ ಮುಖ್ಯ ಪ್ರಾಣದೇವರ ಅನುಗ್ರಹ ಆಗಿತ್ತು ಅಂದರೆ ತುರಿಯ ನಾಮಕ ಕಾಣ್ತಾನೆ. ಒಂದು ಅಪವಾದ ಹೇಳಿದ್ರು ಆಚಾರ್ಯ. ನಿಜವಾಗಿ ಇವ ಕಾಣಿಸೋದು ಮೋಕ್ಷದಲ್ಲಿ ಏನೇ, ಇಲ್ಲೇನು ಕಾಣಿಸಂಗಿಲ್ಲ, ಅವ ಇಲ್ಲಿದ್ದ ನಮ್ಮ ಜೊತೆಗಿದ್ದಾನೆ, ಆದರೆ ಅವ ಕಾಣಿಸೋದಿಲ್ಲೇ ಮುಕ್ತಿಯಲ್ಲೇ ಅಂತ ಮೊದಲು ಹೇಳಿಬಿಟ್ರು. ಯಾಕೋ ಸ್ವಲ್ಪ ಸಮಾಧಾನ ಆಗಲಿಲ್ಲ. ಅದಕ್ಕೆ ಆಚಾರ ಒಂಚೂರು, ಆಚಾರ ಅಂದ್ರೇನು ಬ್ರಹ್ಮಾಂಡ ಪುರಾಣದಾಗ ವೇದವ್ಯಾಸ ದೇವರು ಆಚಾರ್ಯ ಏನು ಮಾಡಿದರು, ತಡ್ರಿ ಸ್ವಲ್ಪ ಸಮಾಧಾನ ಮಾಡೋಣ ಅಂತ. ನೀವು ಪೂರ್ಣವಾಗಿ ಸಮಾಧಿ ಅವಸ್ಥೆಯಲ್ಲಿ ಕುಳಿತರೆ ಮುಖ್ಯ ಪ್ರಾಣದೇವರು ಷೋಡಶಿ ಕಲಾಂ 16ನೇ ಕಲೆ ಅಂತ ಕರೆಸಿಕೊಂಡಿರುವಂಥ ಮುಖ್ಯ ಪ್ರಾಣದೇವರನ್ನು, ಮುಖ್ಯ ಪ್ರಾಣದೇವರಿಗೆ 16ನೇ ಕಲೆ ಅಂತ ಹೆಸರು. ಆ 16ನೇ ಕಲೆಯನ್ನು ಹೊಂದಿರುವ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರನಾಗಿರುವ, ಅರ್ಥಾತ್ ಇಲ್ಲ, ಆ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರನಾದ ವ್ಯಕ್ತಿ ಜೀವನ್ಮುಕ್ತನಾಗಿದ್ದರೆ, ಅಪರೋಕ್ಷ ಜ್ಞಾನಿಯಾಗಿದ್ದರೆ ಅವನಿಗೆ ಅವನು ಕಾಣಿಸ್ತಾನೆ, ತುರಿಯ ಕಾಣಿಸ್ತಾನೆ. ಷಟ್ ಪ್ರಶ್ನೆಯಲ್ಲಿ ಬಂದದ್ದು ಯಾಕೋ ಇದ್ರದ್ದು ಪ್ರತಿಬಿಂಬಿಸಲಿಲ್ಲ. ಅದು ಪ್ರಾತಸಂಗಲ್ಗದ್ಲು ಯಾಕೋ ಬರ್ತದೆ ಹೇಳ್ತಿಲ್ಲ. ನಾ ಪ್ರಾತಸಂಗಲ್ಪದ ಪ್ರವಚನ ಕಲಕ್ಕೆ ಹೇಳ್ತೇನೆ. ಪ್ರಾಣಾತ್ ಶ್ರದ್ಧಾ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನಃ ಮನಸೋ ಅನ್ನಮನ್ನಾತ್ ವೀರ್ಯಂ ತಪೋ ಮಂತ್ರಾಃ ಕರ್ಮಲೋಕ ಲೋಕೇಶು ನಾಮ ಚ. ಇದು 16 ಕಲೆಗಳು. ಅಲ್ಲಿ ಮೊದಲನೇ ಕಲಾನೇ ಪ್ರಾಣಾತ್, ಪ್ರಾಣದೇವರು ಬಂದ. ಷಟ್ಪ್ರಶ್ನೆ ಉಪನಿಷತ್ನಲ್ಲಿ ಹೇಳುವಾಗ ಪ್ರಾಣಾತ್ ಶ್ರದ್ಧಾ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನಃ ಮನಸೋ ಅನ್ನಮನ್ನಾತ್ ವೀರ್ಯಂ ತಪೋ ಮಂತ್ರಾಃ ಕರ್ಮಲೋಕ ಲೋಕೇಶು ನಾಮ ಚ. 16ನೇ ಕಲೆಗಳು. 16 ಕಲೆಗಳು, 17ನೇ ಜೀವ, 18ನೇದವನು ಗಾಡ್. 18 ಮಂದಿ ಇದ್ದೀವಿ ಒಟ್ಟು ನಾವಿವರು. ತಿಳಿದಿನಪ್ಪ.
ಮುಂದೆ ಹೇಳ ಹ್ಮ್ 16ನೇ ಕಲೆಯಲ್ಲಿ ಬಂದದ ಷಟ್ಪಕ್ಷದಲ್ಲಿ ಬಂದದ ಬರ್ಕೊಂಡ್ರು. ಇವ ಏನು ಮಾಡ್ತಾನೆ, ಏನು ಮಾಡಂಗಿಲ್ಲ. ಅಂತರ್ಬಹಿಶ್ಚ ಸೌಪ್ತಂಚ ಸಮಾಧಿ ಜ್ಞಾನಮೇವ ಚ. ಒಳಗಿನ ಹೊರಗಿನ ಮಲಗಿದಾಗ ಸಮಾಧಿ ಜ್ಞಾನವನ್ನು ಬಹಿಶಬ್ದಾದಿಕಂ ಜಾನನ್ ಪಶ್ಯನ್ ಸ್ವಪ್ನಂ ತಥೈವತ. ಹೊರಗಿನ ಶಬ್ದಾದಿಗಳನ್ನು ತಿಳಿದು ನೋಡಿ ಸ್ವಪ್ನವನ್ನು ಕಂಡು ಯಥಾಭವಸ್ತಿ ಸಹಾಗವಸ್ಥ ಉಭಯ ಜ್ಞಾನ ಶಬ್ದಿತ. ಹೊರಗಿಂದು ಒಳಗಿಂದ ಎರಡೂ ಕಾಣಿಸ್ತಿತ್ತು ಅಂದರೆ ಉಭಯ ಜ್ಞಾನ ಅಂತ ಕರೀತಾರೆ. ಅದಕ್ಕೆ ಸರಳದ ವಿಷಯ, ಏನು ಕಠಿಣ ಇಲ್ಲ. ಸ್ವಪ್ನವನ್ನಾಗಲಿ ಹೊರಗಿನ ಪದಾರ್ಥವನ್ನಾಗಲಿ ನಿದ್ರೆಯನ್ನಾಗಲಿ ಸಮಾಧಿಯನ್ನಾಗಲಿ ಒಳಗಿನ ಹೊರಗಿನ ಶಬ್ದಗಳನ್ನು ನೋಡುವ ಕೇಳುವ ಅಂತ ಕರೆಸಿಕೊಂಡಿರುವ ಉಭಯ ಜ್ಞಾನ ಶಬ್ದಿತ ಉಭಯತಃ ಪ್ರಜ್ಞಂ ಅನ್ನುವಲ್ಲಿನದು. ಏತತ್ ಸರ್ವಂ ಇದೆಲ್ಲವನ್ನು ತುರಿಯೇಡ ರೂಪೇಣ ನ ಕರೋತಿ ಅಜಾಹ. ತುರಿಯ ರೂಪದಿಂದ ಇವ್ಯಾವುದು ಮಾಡಂಗಿಲ್ಲ. ಸ್ವಪ್ನನೂ ತೋರಿಸಂಗಿಲ್ಲ, ಜಾಗೃತಾವಸ್ಥೆಯೂ ತೋರಿಸಂಗಿಲ್ಲ, ಗಾಢವಾದ ನಿದ್ರೆಯ ಆನಂದವೂ ಇಲ್ಲ, ಉಭಯ ಹೊರಗೂ ಒಳಗೂ ಎಚ್ಚರ ಇರ್ತದಲ್ಲ ಅದನ್ನೂ ಮಾಡಂಗಿಲ್ಲ. 50-50ನೂ ಇಲ್ಲ, 100 ಓನ್ಲಿ. ಯಾವುದು? ಮುಕ್ತಿ ಅವಸ್ಥೆಯಲ್ಲಿ. ಸರ್ವಜ್ಞಾನ ಪ್ರದಶ್ಚಾಪಿ ಮುಕ್ತಸ್ಯೈವ ತುರೀಯಕಃ. ಆ ತುರಿಯ ನಾಮಕ ಪರಮಾತ್ಮ ಮುಕ್ತನಿಗೆ ಸರ್ವಜ್ಞಾನವನ್ನು ಕೊಡ್ತಾನೆ. ನಂದೊಂಚೂರು ಹೇಳ್ತೀನಿ ಇಲ್ಲಿ. ಅವ ವಿಶ್ವ ತೈಜಸ ಪ್ರಾಜ್ಞೆಯ ತುರಿಯನೋ ತುರಿಯಕಹನೋ? ತುರಿಯ. ಮತ್ತು ತುರಿಯಕಃ ಅಂದಾರಲ್ಲ ಮತ್ತೆ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸದೇವರು ಕಹ ಆನಂದ ಪ್ರದಶ್ಚಾಪಿ. ಬರೇ ಸರ್ವಜ್ಞಾನ ಪ್ರದಶ್ಚಾಪಿ ಅಂತ ಜ್ಞಾನ ಕೊಡ್ತಾನ ಅಂತ ಹೇಳ್ಬಿಟ್ರು ಮುಕ್ತನಾದಾಗ. ಹಂಗಾರೆ ನಮ್ಮ ತುರಿಯ ಆನಂದ ಕೊಡಂಗಿಲ್ಲ ಏನು ಅಂತಂದ್ರೆ ಆನಂದನೂ ಕೊಡ್ತಾನೆ. ಏನು ಹೇಳಿರಿ? ತುರಿಯ ಕಹ ಆನಂದವನ್ನು ಕೊಡ್ತಾನ ಅಂತ ಹೇಳ್ಯಾರ ಮುಕ್ತರಿಗೆ. ನಿಮಗಲ್ಲ, ನೀವು ಬೇರೆಯವರಿದ್ದಾರೆ. ಸರ್ವಜ್ಞಾನ ಪ್ರದಶ್ಚಾಪಿ ಮುಕ್ತಸ್ಯ ತುರಿಯಕಃ ಅಮುಕ್ತಸ್ಯ ತ್ವದೃಶ್ಯತ್ವಾತ್ ಷೋಡಶೀಂ ವಾ ಕಲಾಮೃತೆ. ಷೋಡಶೀಂ ಕಲಾಮೃತೆ ಅಮುಕ್ತಸ್ಯ ಅದೃಶ್ಯತ್ವ. ಯಾರಿಗೆ ಪ್ರಾಣದೇವರ ಅನುಗ್ರಹ ಇಲ್ಲ ಅವರಿಗೆ ಬರ್ರಿ. ಯಾರಿಗೆ ಪ್ರಾಣದೇವರ ಅನುಗ್ರಹ ಇಲ್ಲ ಅವರಿಗೆ ಕೊಡ್ರಿ. ಅವರಿಗೆ ಅಮುಕ್ತರಾದವರಿಗೂ ಕೂಡ ಕಾಣಿಸಂಗಿಲ್ಲ. ಮುಖ್ಯ ಪ್ರಾಣದೇವರ ಅನುಗ್ರಹವಿಲ್ಲದೆ ಇದ್ರೆ ಅಪರೋಕ್ಷ ಜ್ಞಾನ ಇಲ್ಲ. ಅಂತಹ ಅಪರೋಕ್ಷ ಜ್ಞಾನ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಪರಮಾತ್ಮ ಕಾಣೋದಿಲ್ಲ, ತುರಿಯ ನಾಮಕ ಕಾಣಿಸೋದಿಲ್ಲ. ಪ್ರಾಣದೇವರು ಎಷ್ಟು ಕಡೆ ಇದ್ದಾರೆ ನೋಡಿ, ವಿಚಾರ ಮಾಡ್ಕೊಳ್ರಿ. ಅವರ ಅನುಗ್ರಹ ಆಗದೆ ಹೋದರೆ ನಮಗೆ ಅಪರೋಕ್ಷ ಜ್ಞಾನ ಇಲ್ಲ. ಅಪರೋಕ್ಷ ಜ್ಞಾನವಾಗದೇ ಇದ್ದವನಿಗೆ ತುರಿಯನ ದರ್ಶನ ಇಲ್ಲ. ಅಂದರೆ ಕೊನೆಗೆ ಅಂತದೋಗತ್ವ ತುರಿಯನ ದರ್ಶನ ಆಗಬೇಕಾದ್ರೂ ಪ್ರಾಣದೇವರು ಬೇಕು. ಗುರುಗಳು ಬಿಟ್ಟು ಹೋಗಿ ಬರಂಗೇ ಇಲ್ಲ. ತುರಿಯ ಅದೃಷ್ಟ ಇತ್ಯುಕ್ತ. ಉಪನಿಷತ್ತಿನಲ್ಲಿ ತುರಿಯ ನಾಮಕ ಪರಮಾತ್ಮ ಅದೃಷ್ಟ ಅಂತ ಹೇಳ್ಯಾರಲ್ಲ ಅಂತಂದ್ರೆ ಗ್ರಹಣಾದೇ ರಗೋಚರ. ನಮ್ಮ ಜ್ಞಾನಕ್ಕೆ ತುರಿಯಾದೇ ರಗೋಚರ ಗ್ರಹಣಾದೇ ರಗೋಚರ ಅಂದ್ರೆ ಅವನಿಗೆ ಅದೃಷ್ಟ ಅಂದದು ಅಗೋಚರನಾದದ್ದರಿಂದಾಗಿ ವಿನಾಮುಕ್ತಿಂ ತತಸ್ಥೇನ ಅವ್ಯವಹಾರಿ ಇತೀರಿತಃ. ನಮ್ಮ ಜ್ಞಾನಕ್ಕೆ ವಿಷಯನಾಗದೇ ಇದ್ದದ್ದರಿಂದ ಎಲ್ಲಿ ಮುಕ್ತಿಯನ್ನು ಹೊರತುಪಡಿಸಿ, ಮುಕ್ತಿಯಲ್ಲಿ ನಮ್ಮ ಜ್ಞಾನಕ್ಕೆ ಪರಮಾತ್ಮ ವಿಷಯನಾಗ್ತಾನ. ಮುಕ್ತಿಯನ್ನು ಹೊರತುಪಡಿಸಿ ಸಂಸಾರದಲ್ಲಿ ತುರಿಯ ವಿಷಯನಾಗುವುದಿಲ್ಲ ಅನ್ನೋದಕ್ಕೇನೆ ಅವ್ಯವಹಾರಿ ಅಂತ. ಅವ್ಯವಹಾರಿ. ಅವ ಏನು ಅವ್ಯವಹಾರಿ ಇದ್ದಾನ್ರಿ ಮನುಷ್ಯ ಅಂತ ಬೈತಿರ್ತಾರೆ ಒಡೆಗಾರ. ಅಂದ್ರೆ ಏನು ಅವ್ಯವಹಾರಿ ಇದ್ದಾನಂತ ಯಾವಾಗ ಬೈತಾರ? ಎಲ್ಲರೂ ಬಂದು ಕೂತ್ಕೊಂಡಿರ್ತಾರೆ. ಆ ವ್ಯಕ್ತಿ ಯಾರೋ ಮನೆಗೆ ಬಂದಿರ್ತಾರೆ, ಮಾತಾಡಿಸ್ತಿರ್ತಾರೆ, ಒಬ್ಬರೇ ಒಳಗೆ ಕೂತಿರ್ತಾರೆ, ಟಿವಿ ನೋಡ್ಕೊತ. ಅವ್ರು ಹೋದ್ಮೇಲೆ ಕರೆದು ಅವ್ರಿಗೆ ಬೈತಾರೆ ಅವ್ಯವಹಾರಿ ತನಕ. ಯಾವತ್ತನೇ ಏನು ಗೊತ್ತಾಗಲಿಲ್ಲ. ಎಲ್ಲರೂ ಬಂದಾಗ ಇವರೆಲ್ಲರೂ ಅವ್ರ ಕಣ್ಣಿಗೆ ಕಂಡ್ರು, ಒಬ್ಬ ಕಾಣದೆ ಒಳಗೆ ಕೂತು ಅವ್ರು ಕೇಳಕ್ಕೆ ಎದಿರ್ತಾರೆ. ಯಾಕೆ ಅವ್ರಿಲ್ಲೇನೋ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಏನು ಕರೆದ್ರೆ ನೀವು ಕೊನೆಗೆ ಅವನಿಗೆ ಅವ್ಯವಹಾರಿ. ಗ್ರಹಣಾದೇ ರಗೋಚರ ವಿನಾ ಮುಕ್ತಿಂ. ಮುಕ್ತಿಯನ್ನು ಬಿಟ್ಟು ಸಂಸಾರದಲ್ಲಿ ಅವನು ಜ್ಞಾನಕ್ಕೆ ವಿಷಯನಾಗುವುದಿಲ್ಲ ಅನ್ನೋದಕ್ಕಾಗಿ ಅವ್ಯವಹಾರೇ ಇತಿ ಸ್ಮೃತಃ. ಅವ್ಯವಹಾರ ಯಾವ ಪದಾರ್ಥ? ಗ್ರಹಣಾದೇಶ ಅಗೋಚರ, ಜ್ಞಾನಕ್ಕೆ ವಿಷಯನಾಗುವುದಿಲ್ಲ. ಅಲ್ಲ, ಈ ವಿಷಯ 3 ಸಲ ಹೇಳಿದ್ನಲ್ಲ. ಪದದ ಗ್ರಹಣ ಅಂದ್ರೆ ಜ್ಞಾನ, ಗ್ರಹಣದ ಜ್ಞಾನ. ಚಂದ್ರಗ್ರಹಣ ಸೂರ್ಯಗ್ರಹಣ ಅಲ್ಲ, ಇನ್ನೊಂದದ ಚಂದ್ರಗ್ರಹಣ ಸೂರ್ಯಗ್ರಹಣ ಬಿಟ್ಟು ಇನ್ನೊಂದು ಯಾವ್ದು ಗ್ರಹಣ ಅದ? ಪಾಣಿಗ್ರಹಣ. ಚಂದ್ರಗ್ರಹಣ ಸೂರ್ಯಗ್ರಹಣ ಬಿಟ್ಟು ಹೋಗ್ತಾವ, ಪಾಣಿಗ್ರಹಣ ಬಿಟ್ಟು ಹೋಗ್ತಾವ.
ಪಾಣಿಗ್ರಹಣ ಬಿಟ್ಟು ಹೋಗಂಗಿಲ್ರಿ ಮತ್ತೆ ಅದಕ್ಕೆ ಚಂದ್ರಗ್ರಹಣಕ್ಕೆ 3 ತಾಸು, ಸೂರ್ಯಗ್ರಹಣಕ್ಕೆ 4 ತಾಸು, ಪಾಣಿಗ್ರಹಣಕ್ಕೆ ಜನ್ಮ ಪೂರ್ತಿ. ಇನ್ನು ಅಲಕ್ಷಣಂ ಅಂತಂದಾರಲ್ಲ, ಯಾಕೆ ಏನ್ ತಿಳಿಲಿಲ್ಲ ನಿನಗೆ? ಅಲಕ್ಷಣಂ ಅಂತಂದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಜಾಗೃದಾದಿ ಪ್ರವೃತ್ತಿಸ್ತು ಲಕ್ಷಣಂ ಹಿ ಅನುಮಾಪಕಂ. ಜಾಗೃತ್ ಕಾಲ ಅಂಬೋದು ಒಂದು ಲಕ್ಷಣ, ಸ್ವಪ್ನ ಕಾಲ ಅಂಬೋದು ಒಂದು ಲಕ್ಷಣ, ನಿದ್ರಾ ಕಾಲ ಅಂಬೋದು ಒಂದು ಲಕ್ಷಣ. ಈ ಲಕ್ಷಣಗಳಿಂದ ನಾವು ಅನುಮಾನ ಮಾಡಬಹುದು ವಿಶ್ವ ಇದ್ದಾನ, ತೈಜಸ ಇದ್ದಾನ ಅಂತ. ಅಂಥ ಲಕ್ಷಣ ಇವನಿಗಿಲ್ಲ ತುರ್ಯನಿಗಾದ್ರಿಂದ ದೇವರು ಅಲಕ್ಷಣ ಅಂತ ಅರ್ಥ. ಏನೋ ಹೊರತಾಗಿ ಇವ್ಗೆ ಲಕ್ಷಣ ಇಲ್ಲ ಅಂತ ತಿಳ್ಕೊಬೇಡ್ರಿ. ಮತ್ತೆ ಅದಕ್ಕೆ ಆಚಾರ ಹೇಳಿದ್ರು ಅಲಕ್ಷಣ ಅಂದ್ರೆ ಹಂಗಾದ್ರೆ ತುರ್ಯನಿಗೆ ಲಕ್ಷಣ ಇಲ್ಲಿ ಕಾಣಿಸ್ತದೆ, ಚಂದ ಮೂಗು, ಚಂದ ಕಣ್ಣು, ಚಂದ ಕಿವಿ ಅಂತ ಹಿಂಗೆ ಲಕ್ಷಣ ಇಲ್ಲೇನೋ ಅಂದ್ರೆ ಹಂಗೆ ಹೇಳಿಲ್ಲೋ ಮಹಾರಾಯ. ಲಕ್ಷಣ ಅಂತಂದ್ರೆ ಅನುಮಾಪಕ, ಹೇತು ಅಂತ ಅರ್ಥ. ಲಕ್ಷಣ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ? ಹೇತು. ಅವಂಗ ಹೇತು ಅಂದ್ರೆ ಏನ್ರಿ? ಇವ ಇದ್ದಾನ ಅಂತ ಗುರುತಿಸ್ಲಿಕ್ಕೆ ಒಂದು ಕಾರಣ. ಎಲ್ಲ ಹಸಿ ಆಗಿರ್ತದೆ, ಮಳೆ ಬಂದದ ಗುರುತಿಸ್ಬೋದು. ನಿದ್ದೆ ಹತ್ತಿರ ಅಂದ್ರೆ ಮತ್ತೆ ಪ್ರಾಜ್ಞಾವಕ್ಕಿದ್ದ ಗುರುತಿಸು. ಹಿಂಗೆ ಗುರುತಿಸ್ಲಿಕ್ಕೆ ಒಂದು ಲಕ್ಷಣ ಇಲ್ಲ ನಮ್ಮ ಕಡೆಗೆ ತುರ್ಯನ. ಆದ್ದರಿಂದ ಅಲಕ್ಷಣ ಲಕ್ಷಣಂ ಅನುಮಾಪಕಂ ಅಲಕ್ಷಣ ತದ್ರಾಹಿತ್ಯಾತ್. ಅದು ಇಲ್ಲದೇ ಇದರಿಂದ ಅಲಕ್ಷಣ. ಅಚಿಂತ್ಯಸ್ತತ ಏವಚ. ಅದಕ್ಕೆ ಅವ ಅಚಿಂತ್ಯ ಆಗ್ಯಾನ. ಮತ್ತೆ ಗೊತ್ತಿರ್ಲಿಕ್ಕೆ ಬರೋದಿಲ್ಲ ಮೇಲೆ ಹೆಂಗೆ ಮತ್ತೆ ಅವನು ಚಿಂತನೆ ಮಾಡ್ತೀನಿ. ಅಚಿಂತ್ಯಸ್ತತ ಏವಚ ತತಗೇವ ಅನಿರ್ದೇಶ. ಅದೇ ಕಾರಣದಿಂದಲೇ ಮುಂದೆ ಅನಿರ್ದೇಶ. ಅನಿರ್ದೇಶ ಅಂದ್ರೆ ಏನು? ಅನಿರ್ದೇಶ ವಪುರ್ ವಿಷ್ಣೋರ್ ವೀರೋ ನಂತೋ ಧನಂಜಯ. ಏನಕ್ಕೆ ಅವನನ್ನು ಯಾರು ಕಂಟ್ರೋಲ್ ಮಾಡಿ ಅಲ್ಲ ನಿರ್ದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲದಲ್ಲ ಅದು ನಮ್ಮನೆ ಅಂತ ನೀವು ತೋರಿಸ್ತೀರಿ, ತೋರಿಸ್ರಿ ತೋರಿಸ್ರಿ ಈಗ ನಿಮ್ಮನೆ ಅಂತ ತೋರಿಸಿ ಬರೋದಿಲ್ಲ. ಅದಕ್ಕೆ ಅನಿರ್ದೇಶ ತೋರಿಸಿ ಬರಂಗಿಲ್ಲ ಅಂತ ತಗೊಂಡೆ ಅನಿರ್ದೇಶನಾಗಿದ್ದಾನೆ. ಮುಕ್ತಸ್ಯ ಸರ್ವ ಚಿದಾನಂದೈಕ ಲಕ್ಷಣ ಜ್ಞಾನಾನಂದ ಸ್ವರೂಪಿಯಾಗ. ಮುಕ್ತಸ್ಯ ಸರ್ವ ವ್ಯಾಪಾರ ಹೇತುರೇವ ತುರೀಯಕಃ. ನೋಡಪ್ಪ, ಅವನ ಕೆಲಸ ಏನು ಅಂದ್ರೆ ಮುಕ್ತರ ಸರ್ವ ವ್ಯಾಪಾರಕ್ಕೂ ಕಾರಣ. ಮುಕ್ತರು ವಿಹಾರ ಮಾಡ್ತಾರೆ, ತುರಿಯಬೇಕು. ಮುಕ್ತರು ಧ್ಯಾನ ಮಾಡ್ತಾರೆ, ತುರಿಯಬೇಕು. ಮುಕ್ತರು ಪಾಠ ಪ್ರವಚನಗಳನ್ನು ಮಾಡ್ತಾರೆ, ತುರಿಯಬೇಕು. ಮುಕ್ತರು ಭಗವದ್ ರೂಪವನ್ನು ಕಾಣ್ತಾರೆ, ತುರಿಯಬೇಕು. ಮುಕ್ತಸ್ಯ ಸರ್ವ ವ್ಯಾಪಾರ ಹೇತುರೇವ ತುರೀಯಕಃ. ಅರ್ಥ ಆಯ್ತದಲ್ಲ? ಅವ್ರಿಗೆ ವಯ ಮೀಡಿಯಾ. ಎಸ್ ಸರ್. ಐಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚೋಪಶಮಃ ಅಂತ ವಾಕ್ಯಗಳಿಗೆ ಅರ್ಥ ಬರೀತಾರೆ ಆಚಾರ. ಏನಂತಾರೆ? ಏಕಃ ಪ್ರಧಾನ ಉದ್ದಿಷ್ಟ. ಏಕ ಅಂದ್ರೆ ಪ್ರಧಾನ, ಆತ್ಮ ಅಂದ್ರೆ ಪೂರ್ಣತ್ವತಃ. ಆತ್ಮ ಅಂದ್ರೆ ಪೂರ್ಣ. ಅಲ್ಲಿ ಹೇಳ್ಬಿಟ್ರೆ ಅರ್ಥ ಹೇಳೀನಿ ಅದಕ್ಕೆ. ಇಲ್ಲಿ ತದೇವಾಸ್ಯ ಸ್ವರೂಪಂ. ಪ್ರಧಾನ ಸ್ವರೂಪ ಪೂರ್ಣ ಸ್ವರೂಪನಾಗಿದ್ದಾನ ಎಂಬುದಕ್ಕೆ ಐಕಾತ್ಮ್ಯ ಅಂತ ಕರೀತಾರೆ. ಪ್ರಧಾನ ಅನ್ನೋದಕ್ಕೆ ಸರ್ವೋತ್ತಮ ಅಂತ ತಿಳ್ಕೊಂಬಿಡಿ, ನಿಶ್ಚಿಂತೆ ವ್ಯವಸ್ಥೆ. ಉತ್ಕೃಷ್ಟ ಸರ್ವೋತ್ತಮತ್ವ ಅನ್ನೋದು ಅವನ ಸ್ವರೂಪ, ಪೂರ್ಣತ್ವ ಅನ್ನೋದು ಅವನ ಸ್ವರೂಪ. ಆದ್ರಿಂದ ಐಕಾತ್ಮ್ಯ ಅಂತ ವೇದ ಕರ್ಲಿಕ್ಕತ್ತದ ಒಂದು. ಪ್ರತ್ಯಯೋ ಜ್ಞಾನ ರೂಪತ್ವಾತ್ ಸಾರಸ್ಸ ಆನಂದ ರೂಪತಃ. ಏನಪ್ಪಾ ಪಂಡ್ರಂಗಿ ತಿಳಿತೇನೆ, ಏನು ಹೇಳು? ಪ್ರತ್ಯಯ ಅಂದ್ರೆ ಜ್ಞಾನ ರೂಪನಾಗಿದ್ದಾನೆ, ಸಾರ ಅಂದ್ರೆ ಆನಂದ ರೂಪನಾಗಿದ್ದಾನೆ. ಪ್ರತ್ಯಯ ಅಂತ ಅನ್ನೋ ಶಬ್ದಕ್ಕೆ ಶ್ರೀರಾಚಾರ ಏನರ್ಥ? ಪ್ರತ್ಯಯ ಅನ್ನೋ ಶಬ್ದಕ್ಕೆ ಜ್ಞಾನ ರೂಪ, ಸಾರ ಅಂದ್ರೆ ಆನಂದ ರೂಪ. ಇನ್ನು ಉಪಶಮಃ ಅಂತಿರಲ್ಲ ಅಂದ್ರೆ ಉತ್ಕೃಷ್ಟ ಆನಂದ ರೂಪತ್ವ. ಅದು ಉಪಶಬ್ದ ಪ್ರಕೀರ್ತಿತಃ. ಉತ್ಕೃಷ್ಟನಾದ ಆನಂದ ರೂಪನಾದ್ದರಿಂದ ಉಪಶಬ್ದ ಅಂದ್ರೆ ಉಪಶಮ ಅಂತ ಕರೆದದ. ಬೇಡ, ಈ ಹಂಗೆಲ್ಲ ನಮಗೆ ಸರಿ ಹೋಗಂಗಿಲ್ಲ. ಪದ ಸಮನ್ವಯ ಪಕ್ಷ ಬೇಡ, ಸರಿ. ಪ್ರಪಂಚಂ ದೇಹ ಬಂಧಾಖ್ಯಂ. ಪ್ರಪಂಚ ಅಂದ್ರೆ ಏನಪ್ಪ? ದೇಹ. ಪ್ರಪಂಚ ಅಂದ್ರೆ ಏನು? ದೇಹ. ಹೇಳಿದ ನಮ್ಮ ಪ್ರಪಂಚ ದೇಹ ಬಂಧಾಖ್ಯಂ. ದೇಹ ಬಂಧನವೆಂಬ ಪ್ರಪಂಚವನ್ನ ತುರಿಯ ನಾಮಕ ಪರಮಾತ್ಮನು ಶಮಯೇತ ನಾಶಪಡಿಸುತ್ತಾನೆ. ಯತಃ ಯಾವ ಕಾರಣಕ್ಕಾಗಿ? ಪ್ರಪಂಚೋಪಶಮಸ್ತೇನಾಪ್ಯುಕ್ತ ಸ ಭಗವಾನ್ ಪ್ರಭು. ಸ ಭಗವಾನ್ ಪ್ರಭು ಆ ಪರಮಾತ್ಮನು ಪ್ರಪಂಚೋಪಶಮ ಅಂತ ಕರೆಸಿಕೊಂಡಾನ. ಅಂದ್ರೆ ನಮ್ಮ ದೇಹ ಬಂಧನವನ್ನ ಬಿಡುಗಡೆಗೊಳಿಸುವುದರಿಂದ ದೇವರಿಗೆ ಪ್ರಪಂಚೋಪಶಮ ಅಂತ. ಎಲ್ಲದ ಪ್ರಪಂಚ ಅಂತ ಅನ್ನೋ ಶಬ್ದಕ್ಕೆ ದೇಹ ಬಂಧ, ಉಪಶಮ ಅಂದ್ರೆ ಬಿಡುಗಡೆ. ಏನಪ್ಪ ಅಲ್ರಿ? ಮತ್ತೆ ಶಿವ ಅಂತ ಕರ್ಲಿಕತ್ತಾರ. ಮತ್ತೆ ಇದು ಪಾರ್ವತಿ ಪತಿನ ಹೇಳಿಕತ್ತದೆ ನೀ ಮಂತ್ರ ಅಂದ್ರೆ ನಿರ್ದುಃಖ ಸುಖ ರೂಪತ್ವಾತ್ ಶಿವಶಬ್ದ ಪ್ರಕೀರ್ತಿತಃ ಶ್ರುತಃ. ದುಃಖರಹಿತವಾದ ಸುಖರೂಪ ಆದದ್ದರಿಂದಲೇನೆ ಈ ದೇವರಿಗೆ ಶಿವ ಅಂತ ಕರೀತಾರೆ. ಹೊರತಾಗಿ ಪಾರ್ವತೀಪತಿ ಕರೆಯುವ ಶಿವ ಶಬ್ದ ಅಲ್ಲ ಇದು. ಅನ್ಯಥಾ ಪ್ರತ್ಯಯೋ ದ್ವೈತಂ ಶಮಯೇ ತಂ ಯಥೋ ಹರಿಹಿ ಅದ್ವೈತ ಸ್ಥಿರಚೋದ್ದಿಷ್ಟ ಸ್ತುರೀಯ ಪುರುಷೋತ್ತಮ.
ಮುಕ್ತಿಯಲ್ಲಿ ಎಂದೂ ನಮಗೆ ಅದ್ವೈತ ಪ್ರತ್ಯಯ ಅನ್ಯಥಾ ಪ್ರತ್ಯಯ ಬರೋದಿಲ್ಲ, ಯಥಾರ್ಥ ಜ್ಞಾನ ಬರೋದಿಲ್ಲ. ಅದ್ವೈತ ಅದ್ವೈತ ಅಂತ ಅನ್ನೋ ಶಬ್ದಕ್ಕೆ ಏನರ್ಥ? ಅದರಲ್ಲಿ ದ್ವೈತ ತಗೋಬೇಕು ಮೊದಲು. ಅನ್ಯಥಾ ಪ್ರತ್ಯಯ ದ್ವೈತಂ, ತಪ್ಪು ತಿಳುವಳಿಕೆಯನ್ನ ದ್ವೈತ ಅಂತ ಕರೀತಾರೆ. ಶಮಯೇತ್, ಅದನ್ನು ನಾಶಪಡಿಸ್ತಾನ ಯಥೋ ಹರಿಹಿ, ಯಾವ ಕಾರಣಕ್ಕಾಗಿ? ಅದಕ್ಕೆ ಅದ್ವೈತ ಅಂತ ದೇವರಿಗೆ ಕರೆದಿದ್ದಾರೆ. ತುರಿಯ ಪುರುಷೋತ್ತಮ. ಇದು ಮಹಾತ್ಮೆ ಎಂಬ ಗ್ರಂಥದಲ್ಲಿ ಬಂತು. ಇನ್ನು ಅಪೇಕ್ಷ ವಸ್ತು ಯಾಥಾರ್ಥ್ಯಂ ದ್ವಿತ್ವಮನ್ಯಸ್ವರೂಪತ ಇಂಗತಾವಿತಿ ಧಾತೋಶ್ಚ ತಜ್ಞಾನಂ ದ್ವೈತ ಮುಚ್ಚತೆ. ದ್ವೈತ ಅನ್ನೋ ಶಬ್ದಕ್ಕೆ ಯಥಾರ್ಥ ಜ್ಞಾನ ಅಂತ ಅರ್ಥ ಹೆಂಗೆ ಹೇಳಿದ್ರೆ ಹೇಳೋಣ ಅಂತ. ಎಲ್ಲಿಂದ ಬಂತು ಅಂದ್ರೆ ವಸ್ತುವಿನ ಯಾಥಾರ್ಥ್ಯವನ್ನ ಅಪೇಕ್ಷಿಸಿಕೊಂಡು ದ್ವಿತ್ವಂ ಅನ್ಯಥಾ ಸ್ವರೂಪ ಅಂತಂದ್ರೆ ಅದು ದ್ವಿ, ಎರಡನೇದು. ಅದು ಹೆಂಗದ ಹಂಗೆ ಬಿಟ್ಟು ಇನ್ನೊಂದಾಗಿ ತಿಳ್ಕೊಂಡ್ರೆ ಅದು ಎರಡು ಅಂತ ಅರ್ಥ. ಒಂದು ಎರಡು. ಅದು ಗಂಗಾ ನದಿ ನೀರದ, ಅದನ್ನು ಬರೇ ನೀರು ಅಂತ ತಿಳ್ಕೊಂಡ್ರೆ ತಪ್ಪದು. ಒಂದಾಗಿದ್ದನ್ನು ಇನ್ನೊಂದಾಗಿ ತಿಳ್ಕೊಂಡ್ರೆ ತಪ್ಪದು. ಹೌದಿಲ್ಲಪ್ಪ? ಹಂಗಾರೆ ಒಂದಾಗಿದ್ದು ಇನ್ನೊಂದು ಅಂದ್ರೆ ಎರಡನೇದು ಅಂತ ಅರ್ಥ ಅದಕ್ಕೆ. ಅದಕ್ಕೆ ದ್ವಿ ಅಂದ್ರೆ ಎರಡನೇದು. ಎರಡನೇದು ಅಂದ್ರೆ ವಸ್ತು ಇದ್ದಂಗೆ ಬಿಟ್ಟು ಇನ್ನೊಂದಾಗಿ ತಿಳ್ಕೊತೀವಿ ಅಂದ್ರೆ ದ್ವಿ. ತಿಳ್ಕೊತೀವಿ ಅಂತ ಹೇಳೋದಂದ್ರೆ ಇತ ಅಂದ್ರೆ ತಿಳ್ಕೊಳ್ಳೋದಂತ ಅರ್ಥ. ಯಾಕೆ ಈಣ್ಗತವು ಅನ್ನುವಂಥ ಧಾತು ಅದು. ಈ ಗತ್ಯರ್ಥಕಾಹ ತೇ ಜ್ಞಾನಾರ್ಥಕಾಹ. ಈಣ್ಗತವು ಎಂಬ ಧಾತುವಿನಿಂದ ಇತ ಎಂಬ ರೂಪ ಆಗಿದೆ. ದ್ವಿ ಎಂಬುವಂತಹ ರೂಪದಿಂದ ಈ ವಸ್ತು ಇದ್ದದ್ದು ಬಿಟ್ಟು ಇನ್ನೊಂದಾಗಿದೆ ಎಂಬುದಕ್ಕೆ ದ್ವಿ. ದ್ವಿ ಪ್ಲಸ್ ಇತ ದ್ವೈತ. ಅದಕ್ಕೆ ತಜ್ಞಾನಂ, ಅನ್ಯಥಾ ಜ್ಞಾನವನ್ನು ದ್ವೈತ ಅಂತ ಕರೀತಾರೆ. ಅದನ್ನು ಮಾಡಿಸಂಗಿಲ್ಲ, ಅದರಿಂದ ದೇವರಿಗೆ ಅದ್ವೈತ ಅಂತ ಕರೀತಾರೆ. ಬಹಳ ಚಂದದಲ್ಲ? ಏನ್ ಮಾಡಲಿ ಗೊತ್ತ, ಚಂದ ಇದ್ರೆ ಅಷ್ಟ, ಚಂದ ಇಲ್ಲದೆ ಅಷ್ಟ. ಮುಂದೆ ಸ ಆತ್ಮ ಸ ವಿಜ್ಞೇಯ ಇತಿ ಸೋಯಮಾತ್ಮ ಚತುಷ್ಪಾದಿತಿ ಚತುರ್ಧ ವಿಭಕ್ತ ಉಚ್ಯತೆ ಇತಿ ಉಪಸಂಹಾರಾರ್ಥಂ. ಮುಗೀತಿಲ್ಲಿಗೆ ಅಂತ. ಈ ಖಂಡ ಮುಗೀತು ಅಂದ್ರೆ ಈ ಖಂಡಲ್ಲ ಅಂದ್ರೆ ಈ ವಿಷಯ ಮುಗೀತು. ಅಲ್ಲೇನು ಹಿಂದೆ ನಾವು ವಿಶ್ವತೈಜಸ ಪ್ರಾಜ್ಞ ತುರ್ಯ ಅಂತ 4 ರೂಪವ ಅಂತೇಳಿ ಸ್ವಯಮಾತ್ಮ ಚತುಷ್ಪಾತ್ ಅಂತ ಅಂದಿದ್ವಿ. ಇಲ್ಲಿ ಸ ಆತ್ಮ ವಿಜ್ಞೇಯ ಅಂತೇಳಿ ಅದನ್ನು ಮುಗಿಸಿದ್ವಿ. ಉಪಸಂಹಾರಕ್ಕಾಗಿ ಸ ಆತ್ಮ ವಿಜ್ಞೇಯ ಅಂತ ಹೇಳಿದ್ದೇವೆ. ಸ ಆತ್ಮ ಸ ವಿಜ್ಞೇಯ ಇತಿ ಸ್ವಯಮಾತ್ಮ ಚತುಷ್ಪಾದಿತಿ ಚತುರ್ಧ ವಿಭಕ್ತ ಉಚ್ಯತೆ ಉಪಸಂಹಾರಾರ್ಥಂ. ಅಲ್ರಿ ಮುಗೀತು ಅಂತ ಯಾಕಂತೀರಿ? ಮುಂದಿನ ಪ್ರಕರಣ ಇದೇ ಇರ್ಬೋದಲ್ಲ. ಅಂದ್ರೆ ಸ್ವಯಮಾತ್ಮ ಅಧ್ಯಕ್ಷರಮಿತಿ ಪೃಥಗಾರಂಭಾತ್. ಮುಂದಿನ ಖಂಡದ ಮೊದಲನೇ ಮಂತ್ರ ಸ್ವಯಮಾತ್ಮ ಅಧ್ಯಕ್ಷರಂ ಅಂತ ಪ್ರತ್ಯೇಕ ಹೊಂಟದ ಮತ್ ವಿಷಯ. ಅದರಿಂದ ಇದಲ್ಲ, ಅದು ಬೇರೆ ವಿಷಯ. ಮುಂದಿನ ಮತ್ತೆ ಬೇರೆ ವಿಷಯ. ಇನ್ನು ಪ್ರತ್ಯಯ ಎಂಬ ಗ್ರಂಥದಲ್ಲಿ ವಿಶ್ವಾದಿರೂಪೋ ಯಸ್ವಾತ್ಮ ಸವಿಜ್ಞೇಯೋ ಮುಮುಕ್ಷುಭಿ. ವಿಶ್ವತೈಜಸ ಪ್ರಾಜ್ಞ ತುರಿಯ ರೂಪನಾಗಿರುವಂತಹ ಪರಮಾತ್ಮ ಏನಿದ್ದಾನೆ, ಮುಮುಕ್ಷುಭಿ ವಿಜ್ಞೇಯ. ಬಳಿಕ ಏನಂದರ್ಥ? ಮೋಕ್ಷ ಕೊಡ್ತಾನೆ ಅಲ್ಲ. ಮುಮುಕ್ಷುಭಿ ಅಂದ್ರೆ ಬಿಡುಗಡೆಯನ್ನ ಬಯಸಿದವರು, ಸಂಸಾರದಿಂದ ಬಿಡುಗಡೆಯನ್ನ ಬಯಸಿದವರು ಈ 4 ರೂಪಗಳನ್ನು ತಿಳಿದುಕೊಳ್ಳುವ ಅನಿವಾರ್ಯತೆ ಇದೆ. ಭಗವದ್ ರೂಪಗಳನ್ನು ತಿಳ್ಕೊಳ್ಬೇಕು, ಭಗವಂತನನ್ನು ತಿಳ್ಕೊಳ್ಬೇಕು. ಏನಪ್ಪ? ಮೋಕ್ಷವನ್ನು ಪಡೆಯಬೇಕಾದಾಗ ಪರಮಾತ್ಮನ ತಿಳ್ಕೋಬೇಕು, ಪರಮಾತ್ಮನನ್ನು ತಿಳ್ಕೋಬೇಕಾದಾಗ ಪರಮಾತ್ಮನ ರೂಪಗಳನ್ನು ತಿಳ್ಕೊಳ್ಬೇಕು. ಆ ಪರಮಾತ್ಮನ ರೂಪಗಳಲ್ಲಿ ಒಂದಾದದ್ದು ವಿಶ್ವತೈಜಸ ಪ್ರಾಜ್ಞ ತುರಿಯ ರೂಪಗಳು. ಇದರು ಸ್ವಯಮಾತ್ಮ ಚತುಷ್ಪಾತ್ ಇವುಗಳನ್ನು ತಿಳಿದುಕೊಳ್ಳುವುದು ಮೋಕ್ಷಕ್ಕೆ ಉಪಯೋಗಿಯಾದ ಜ್ಞಾನ. ವಿಶ್ವತೈಜಸ ಪ್ರಾಜ್ಞ ತುರಿಯ ನಾಮಕ ಪರಮಾತ್ಮನ ಮೋಕ್ಷೋಪಯೋಗಿಯಾದ ಜ್ಞಾನವನ್ನು ನಾವು ಈಗ ಅಧ್ಯಯನ ಮಾಡ್ತೇವೆ. ಅಂದ್ರೆ ವೇದವು ಏನು ಹೇಳ್ತದೆ? ಯಜ್ಞಾನೇನ ಮೋಕ್ಷೋ ಭವತಿ. ನೆನಪಾಗಲಿನ? ಓಂ ನೇತ್ವಾವಚನಾಚ್ಚ ಓಂ ಹೇತ್ವಾವಚನಾಚ್ಚ ಅಲ್ಲ, ಓಂ ನೇತ್ವಾವಚನಾಚ್ಚ ಓಂ. ಮೊದಲನೇ ಅಧಿಕರಣ, 4ನೇ ಪಾದದ ಮೊದಲನೇ ಅಧಿಕರಣ, ಪ್ರಥಮಾಧ್ಯಾಯದ 4ನೇ ಪಾದದ ಮೊದಲನೆಯದ್ದು ಆನುಮಾನಿಕಾಧಿಕರಣ. ಆನುಮಾನಿಕಾಧಿಕರಣದಲ್ಲಿ ಓಂ ನೇತ್ವಾವಚನಾಚ್ಚ ಎಂಬುವ ಸೂತ್ರದಲ್ಲಿ ಟೀಕಾಕೃತ್ಪಾದರು ವೇದ ಅದನ್ನೇ ಹೇಳ್ತದೆ. ಯಾವ್ದ್ರ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷ ಆಗಬೇಕು ಅದನ್ನೇ ಹೇಳ್ತದೆ. ಅವ್ಯಕ್ತತ್ವ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷ ಆಗಂಗಿಲ್ಲ. ಅದರಿಂದ ಪರಮಾತ್ಮ ತತ್ವ ಜ್ಞಾನ ಮಾಡಿಕೊಂಡ್ರೆ ಮೋಕ್ಷ ಆಗಬೇಕಾದ್ರಿಂದ ವೇದ ಅದನ್ನೇ ಹೇಳ್ತದೆ ಅಂತ ನಮ್ಮ ಮಳಖೇಡ ಸ್ವಾಮಿಗಳು ಹೇಳ್ಯಾರ. ಮಳಖೇಡದ ಪ್ರಭುಗಳು ಹೇಳಿದಾರೆ. ಗೊತ್ತಿಲ್ಲ ಏನಪ್ಪಾ ತಿಳಿತಿಲ್ಲ. ನತಾದೃಶಿ ಪ್ರೀತಿ ಇಡ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಪ್ರೀತಿ ಸ್ಯಾತ್ ಅನ್ನೋದರಿಂದ ಮತ್ತು ಅದಂಥ ಗುಣೋತ್ಕರ್ಷ ಜ್ಞಾನ ಆಗಬೇಕಾದ್ರೆ ತಾನ್ ಸರ್ವಾನ್ ವೇದ ವದೇತ ವೇದ ಹೇಳಬೇಕು. ಏನ್ ಮಾಡ್ಲಿಕ್ಕತ್ತೀರಿ ಅಂತ ಯಾರೋ ಕೇಳಿದ್ರಂತ. ಏನ್ ಮಾಡ್ಲಿಕ್ಕತ್ತೀರಿ ಅಂತ ಕೇಳಿದಂತ. ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿದಂತ.
ಏನು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀರಿ? ಹಿಂಗೆ ಯಾರು ಉತ್ತರ ಹೇಳಬೇಕು? ಏನು ಮಾಡ್ಲಿಕ್ಕತ್ತೀರಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಉತ್ತರ ಯಾರು ಹೇಳಬೇಕು? ಇಬ್ಬರ ಉತ್ತರ ಹೇಳ್ಬೇಕು ರೀ. ಒಬ್ಬರು ಡಾಕ್ಟ್ರು ಇನ್ನೊಬ್ರು ವಕೀಲರು ಅಷ್ಟ ಪ್ರಾಕ್ಟೀಸ್ ಮಾಡಿ, ಉಳಿದವ್ರು ರಿಟೈರ್ಡ್ ಆಗಿದೆ ಅಂತ ಹೇಳ್ಬೇಕು. ಯಾರು ಹೇಳಿ ಬರೋದಿಲ್ಲ, ಗೊತ್ತಾತಿಲ್ಲ. ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಯಾರು ಅನ್ಬೇಕು? ವಕೀಲ ಡಾಕ್ಟರ್ ಅಷ್ಟ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ಬೇಕು ಹೊರತಾಗಿ ಬ್ಯಾಂಕ್ ಎಂಪ್ಲಾಯಿ, ಪೋಸ್ಟ್ ಎಂಪ್ಲಾಯಿ, ಇಂಜಿನಿಯರು ಇವರೆಲ್ಲ ಇಲ್ಲ ರಿಟೈರ್ಡ್ ಇಂಜಿನಿಯರ್ ಅಂತ ಹೇಳ್ಕೋಬೇಕು. ಅವ್ರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನ್ಬಾರ್ದು. ನೀವೇನು ಮಾಡ್ಲಿಕ್ಕೆ ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ? ಅದಕ್ಕೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಾವು ಕೊನೆ ದಿವಸದವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ. ಅಂದರೆ ಏನು? ಪಾಠ ಪ್ರವಚನ ಮಾಡ್ತಾನೆ, ಇನ್ನೂ ಅಭ್ಯಾಸವಾಗಿ ಇರ್ತೀವಿ. ಅದಕ್ಕೆ ಮುಮುಕ್ಷುಭಿಃ ಜ್ಞೇಯ. ತಮ್ಮ, ನಾವು ನಿತ್ಯವೂ ಅಭ್ಯಾಸ ಮಾಡ್ಲಿಕ್ಕೀವಿ. ಎದ್ರ ಸಲುವಾಗಿ ಮಾಡ್ಲಿಕ್ಕೀವಿ? ಸಂಸಾರದಿಂದ ಬಿಡುಗಡೆ ಹೊಂದುವುದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ಲಿಕ್ಕೀವಿ. ಅದಕ್ಕೆ ಉಪನಿಷತ್ತಿನ ಪಾಠ ಕೇಳಿದೆವು, ತತ್ವಪ್ರಕಾಶಕ ಕೇಳಿದೆವು, ಗೀತಾ ಭಾಷ್ಯ ಕೇಳಿದೆವು. ಇದೆಲ್ಲವೂ ಕೂಡ ನಿತ್ಯ ನಾವು ಮಾಡುವ ಬಿಡುಗಡೆಯ ಅಭ್ಯಾಸ. ಖಾಲಿ ಕೂತೀವಿ ಅಂತೇಳಿ ಬಾರದು. ಬರೀ ಪಾಠಕ್ಕೆ ಪ್ರವಚನಕ್ಕೆ ಹೋಗ್ತೀಯಲ್ಲ, ಏನು ಖಾಲಿಪಿಲಿ ಅಂತಂದ್ರೆ ಖಾಲಿಪಿಲಿ ಅಲ್ಲದು, ಅದು ಅಭ್ಯಾಸ. ಎದಕ್ಕೆ ಅಭ್ಯಾಸ ಮಾಡ್ಲಿಕ್ಕೀವಿ? ಬಿಡುಗಡೆಗೆ ಅಭ್ಯಾಸ ಮಾಡ್ಲಿಕ್ಕೀವಿ. ತಿಳಿಲಿಲ್ಲ ಏನು ಹೇಳ? ಸಂಸಾರದಿಂದ ಬಿಡುಗಡೆ ಆಗ್ಲಿಕ್ಕೆ ಅಭ್ಯಾಸ ಮಾಡಿ ದಿವಸ ಅಭ್ಯಾಸ ಮಾಡ್ಲಿಕ್ಕತಿ. ಅಲ್ರಿ, ಈಗ ನನಗೆ ಒಂದು ಅರ್ಥ ಆಗಿಲ್ಲ. ದೇವರೊಳಗೆ ಭೇದ ಭಾವ ಇಲ್ಲ ಅಂದಮೇಲೆ 4 ಅಂತ ಹೆಂಗಂದ್ರೆ ನೀವು ದೇವರಿಗೆ? ದೇವ್ರು 4ನಾ? ಇಲ್ಲ. ಅಂದಮೇಲೆ ನಿರ್ವಿಶೇಷೋಪಿ ಭಗವಾನ್ ಚತುರ್ಧ ಸಮುದೀರಿತ. ವಾಸ್ತವಿಕವಾಗಿ ಎಲ್ಲ ರೂಪಗಳಲ್ಲಿ ಅವನಿಗೆ ಭೇದ ಇಲ್ಲದೆ ಇದ್ದರೂ ಕೂಡ ವಿಶೇಷದಿಂದ ಅವನಿಗೆ ಭೇದವನ್ನು ಹೇಳ್ತೇವೆ. ನಿರ್ವಿಶೇಷೋಪಿ, ಅವನ ಯಾವ ರೂಪಗಳಲ್ಲಿ. ಇಲ್ಲಿ ನಿರ್ವಿಶೇಷ ಎಂಬ ಶಬ್ದಕ್ಕೆ ಭೇದ ಅಂತ ಅರ್ಥ. ಏನಪ್ಪ ನಿರ್ವಿಶೇಷ ಶಬ್ದಕ್ಕೆ ಅರ್ಥ ಏನೋ? ಭೇದ. ನಿರ್ವಿಶೇಷೋಪಿ, ಭೇದ ಇಲ್ಲದೆ ಇದ್ದರೂ, ಭೇದವಿಲ್ಲದೆ ಇದ್ದರೂ ಭಗವಾನ್ ಪರಮಾತ್ಮನಿಗೆ ಭೇದ ಕಾರ್ಯಕಾರಿಯಾದ ವಿಶೇಷ ಇದ್ದದರಿಂದ ಚತುರ್ಧ ವ್ಯವಸ್ಥಿತ 4 ಮಾಡಿದ್ದೇವೆ. ಅತ್ರ ಏತೆ ಶ್ಲೋಕ ಭವಂತಿ. ಚತುರ್ಮುಖ ಬ್ರಹ್ಮದೇವರು ಕಂಡುಕೊಂಡ ಶ್ಲೋಕಗಳನ್ನು ಇಲ್ಲಿ ಹೇಳುತ್ತೇವೆ. ಎಷ್ಟಾತಪ್ಪ? 46. ಸರಿ. ಆದ್ದರಿಂದ ಸರಿ. ನಿವೃತ್ತೆ ಸರ್ವದುಃಖಾನಾಂ, ನಿವೃತ್ತೆ ಸರ್ವದುಃಖಾನಾಂ ಈಶಾನಃ ಪ್ರಭುರವ್ಯಯಃ ಅದ್ವೈತ ಸರ್ವಭಾವಾನಾಂ ದೇವಸ್ತುರ್ಯೋ ವಿಭುಸ್ಮೃತಃ. ನಪ ಈಗ ಪ್ರಪಂಚೋಪಶಮಃ ಪ್ರಪಂಚೋಪಶಮಃ ಅಂತ ಹಿಂದೆ ಬಂತಲ್ಲ, ಅಲ್ಲಿ ನಮ್ಮ ದೇಹಾದ್ಯಭಿಮಾನವನ್ನು, ಸಂಸಾರ ಬಂಧವನ್ನು ನಿವರ್ತನೆ ಮಾಡ್ತಾನೆ, ಈ ಅನಿಷ್ಟವನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿದರು. ಅದರ ವಿವರಣೆ ಕೊಡ್ಲಿಕ್ಕೆ ಹೊರತು ಮುಂದೆ ಮಂತ್ರ. ಈಗ ಪ್ರಪಂಚೋಪಶಮಃ ಅಂತನ್ನೋದರಿಂದಾಗಿ ನಮ್ಮ ದೇಹಾದಿ ಅನುಬಂಧಗಳು, ಅಭಿಮಾನಗಳು, ಸಂಸಾರವನ್ನು ಬಿಡುಗಡೆಗೊಳಿಸ್ತಾನ ಅಂತ ಏನಂದಿದ್ರು ಅದಕ್ಕೆ ಇಲ್ಲಿ ಹೇಳ್ತಾರೆ. ಸರ್ವದುಃಖಾನಾಂ ನಿವೃತ್ತೇಹೇ ಈಶಾನಃ. ನಮ್ಮ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಲಿಕ್ಕೆ ಸರ್ವ ಸಮರ್ಥನಾಗಿದ್ದಾನೆ ಪರಮಾತ್ಮ. ತಿಳಿತೇನಪ್ಪ? ಸರ್ವದುಃಖಾನಾಂ ನಿವೃತ್ತೇಹೇ ಕಾರಣಂ ಅಂತ ಅರ್ಥ. ಎಲ್ಲ ದುಃಖಗಳ ನಿವೃತ್ತಿಗೆ ಕಾರಣನಾಗಿದ್ದಾನೆ ಯಾರು? ತುರ್ಯನಾಮಕ ಪರಮಾತ್ಮ. ಮೋಕ್ಷ ಹೊಂದಿದರೆ ಒಂದೂ ದುಃಖ ಇರೋದಿಲ್ಲ. ಸಂಸಾರದಲ್ಲಿ ಇರೋಷ್ಟು ದಿವಸ ಒಂದಿಲ್ಲ ಒಂದು ದುಃಖ, ಒಂದಿಲ್ಲ ಒಂದು ದುಃಖ. ಆ ದುಃಖ ಒಮ್ಮೆ ಸಣ್ಣ ರೂಪದಾಗ, ಇನ್ನೊಮ್ಮೆ ದೊಡ್ಡ ರೂಪದಾಗ, ಒಮ್ಮೆ ಗಂಡಸಿನ ರೂಪದಾಗ, ಇನ್ನೊಮ್ಮೆ ಹೆಂಗಸಿನ ರೂಪದಾಗ, ಇನ್ನೊಮ್ಮೆ ಮಕ್ಕಳ ರೂಪದೊಳಗೆ, ಇನ್ನೊಮ್ಮೆ ಆರ್ಥಿಕ ಸಂಕಷ್ಟ ರೂಪದೊಳಗೆ, ಇನ್ನೊಮ್ಮೆ ಆ ಅನಾರೋಗ್ಯದ ರೂಪದೊಳಗೆ, ಹೆಂಗೆಂಗೋ ಬರ್ಕೋತಿರ್ತದೆ ಸಂಸಾರ ಮುಗಿಯೋ ತನಕ. ದುಃಖ ಬಹುರೂಪಿ, ಸುಖ ಬಹುರೂಪಿ. ಗೊತ್ತಾತಿಲ್ಲ? ದುಃಖ ಬಹುರೂಪಿ. ಅದು ನಿತ್ಯ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ಅಂತ ಹೇಳಿ. ಉದರ ನಿಮಿತ್ತಂ ಬಹುಕೃತ ವೇಷ. ಏನಂಗಂದ್ರೆ ಒಟ್ಟಿಗಾಗಿ ಬೇರೆ ಬೇರೆ ವೇಷ ಹಾಕೋತೀವಿ. ಹಂಗ ಆ ದುಃಖನು ತನ್ನ ಉದರ ನಿಮಿತ್ತಂ ಬಹುಕೃತ ವೇಷ. ತಾ ಬದುಕಬೇಕಲ್ಲ. ಮತ್ತು ದುಃಖವು ತಾನು ಬದುಕಬೇಕೆನ್ನುವುದಕ್ಕಾಗಿ ನಾನಾ ರೂಪಗಳನ್ನು ಹಾಕ್ಕೊಂಡು ಬರ್ತದೆ. ಆದರೆ ಸರ್ವ ದುಃಖಾನಾಂ, ಇಂತಹ ಎಲ್ಲ ದುಃಖಗಳನ್ನು ನಿವೃತ್ತಿ, ರಿಟೈರ್ಮೆಂಟನ್ನು ಕೊಡುವಂಥವನು ಯಾರು? ತುರ್ಯನಾಮಕ ಪರಮಾತ್ಮ. ಇಲ್ಲೊಂದು ಶಬ್ದ ಸೇರಿಸ್ಕೋಬೇಕು. ನಿವೃತ್ತೇ ಸರ್ವ ದುಃಖಾನಾಂ ನಿವೃತ್ತೇ ಕಾರಣಂ ಅಂತ ಒಂದು ಪದ ಸೇರಿಸ್ಕೋಬೇಕು. ಸರಿ. ಈಶಾನಃ, ಈಶಾನಃ ಅಂದರೆ ಮುಕ್ತ ನಿಯಾಮಕ ಅಂತ ಅರ್ಥ. ಈಶಾನಃ ಎಂಬ ಶಬ್ದಕ್ಕೆ ಅರ್ಥ ಏನಪ್ಪ? ಮುಕ್ತ ನಿಯಾಮಕ ಅಂತ ಅರ್ಥ. ಈಶಾನ್ ಅನತೀತಿ ಈಶಾನಃ, ಮುಕ್ತ ಪ್ರೇರಕನಾದದ್ದರಿಂದ ತುರಿಯನಿಗೆ ಈಶಾನ ಎಂದು ಕರೆಯಬೇಕು. ದುಃಖ ನಿವೃತ್ತಿ ಆಗೋದಿಲ್ಲ ಸಂಸಾರದಲ್ಲಿ. ಏನಾಗೋದಿಲ್ಲ? ದುಃಖ ನಿವೃತ್ತಿ
ದುಃಖ ನಿವೃತ್ತಿ ಆಗಂಗಿಲ್ಲ. ಶ್ರೀರಾಚಾರ ದುಃಖ ನಿವೃತ್ತಿ ಆಗೋದಿಲ್ಲ, ದುಃಖ ಹೋಗಂಗಿಲ್ಲ. ಹೋಗಂಗಿಲ್ಲ, ನಿಮಗೆ ಅನ್ಸಿದೆ ಹೋಗ್ತಾ ಅಂತ ಅನ್ಸಿದೆ ನಿಮಗೆ ಅಂದ್ರೆ ಸಾಯ್ತಾನೆ ಇಲ್ಲ. ನಿಮ್ಮ ನನಗಿಂತ ವಯಸ್ಸಿನ ದೊಡ್ಡರಿದ್ದೀರಿ, ನೀವು ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನದ? ದುಃಖ ಇದ್ದೇ ಇರ್ತದೆ, ಇದ್ದೇ ಇರ್ತದೆ. ಹೋಗೋದೇ ಇಲ್ಲ. ಇನ್ನೇನು ಹ್ಮ್. ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಪ್ರಮಾಣ. ಪ್ರಮಾಣ ಜಾಸ್ತಿ. ಈಗ ಭಾಳ ಹಲ್ಲವಾಗಿತ್ತು ಅಂದರೆ ಕೆಲಸ ಮಾಡಲಿಕ್ಕೆ ಬರಂಗಿಲ್ಲ, ಅದು ಯಾವಾಗಲೂ ತಲೆ ಕೂತಿರ್ತದೆ. ಸಣ್ಣ ಹಲ್ಲವು ಇದ್ರೆ ನೆನಪು ಬರುವುದಿಲ್ಲ. ಹೋಗಿರ್ತ ಬಿಡಂತ. ಹಂಗ ದುಃಖ ಹೆಂಗದ ಅಂದ್ರೆ ಅದರದ್ದು ಬಿಡ್ತಾಯಿತು ಅಗಲಾಯಿತು ಅಂತಂದ್ರೆ ಎಲ್ಲರಿಗೂ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅದು ಸ್ವಲ್ಪ ಸಣ್ಣದಿತ್ತು ಅಂದರೆ ಕಾಣಿಸಂಗಿಲ್ಲ. ಪೋರ್ಟೇಬಲ್ ಟಿವಿ ಇದ್ದಂಗಿತ್ತು ಅಂದ್ರೆ ಗೊತ್ತೇ ಆಗಿಲ್ಲ. ನಿಮ್ಮನೆ ಟಿವಿ ಅದೇನ ಗೊತ್ತಾಗಲಿಲ್ಲ, ಪೋರ್ಟೇಬಲ್ ಟಿವಿ ಅಂತಂತಿರ್ತಾರೆ. ಲಾರ್ಜ್ ಟಿವಿ ಇತ್ತು ಅಂದ್ರೆ ಕಾಣಿಸ್ತೀವಿ, ಎಲ್ಲರಿಗೂ ಕಾಣಿಸ್ತು. 70 mm ಅರ್ಥ ಆಯ್ತಿಲ್ಲ ಏನು? ದುಃಖ ಅಂತೂ ತಪ್ಪಿದ್ದು, ವೆರೈಟಿ ದುಃಖ. ದೊಡ್ಡದು ಹೆಂಗದ ದುಃಖ? ಸಣ್ಣ ಹಸಿವು ತುಂಬಿಕೊಳ್ಳಿಕ್ ಬರ್ತದ. ಹೌದು ಸಂದೇಹ ಇಲ್ಲ, ಅದ್ರ ಹೆಸರು ತುಂಬಳಿಕೆ ಬರ್ತದೆ. ಉದರ ನಿಮಿತ್ತಂ ಬಹುಕೃತ ವೇಷ ಎಂಬುದು ಅದಕ್ಕೂ ಅಲ್ಲ ಮತ್ತೆ ಅನ್ವಯ. ಸುಖಕ್ಕೂ ಅಷ್ಟ, ದುಃಖಕ್ಕಷ್ಟೇ, ಸುಖಕ್ಕೂ ಅಷ್ಟ. ಈಶಾನಃ ಮುಕ್ತ ನಿಯಾಮಕಃ. ಇನ್ನು ಪ್ರಭು ಅವ್ಯಯ, ಸಮರ್ಥನಾಗಿದ್ದಾನೆ, ವಿಕಾರರಹಿತನಾಗಿದ್ದಾನೆ. ಅವ್ಯಯ ಎಂಬುದು ವಿಕಾರರಹಿತನಾಗಿದ್ದಾನೆ. ಸರ್ವಭಾವಾನಾಂ ಅದ್ವೈತ. ಮುಕ್ತನಾದಾಗ ಯಾವ ಪದಾರ್ಥಗಳ ಬಗ್ಗೆಯೂ ನಮಗೆ ತಪ್ಪು ತಿಳುವಳಿಕೆ ಇರೋದಿಲ್ಲ. ಸಂಸಾರದಲ್ಲಿ ಇದ್ದಾಗ ನಾವು ಕೆಲವು ಪದಾರ್ಥಗಳನ್ನು ತಪ್ಪು ತಿಳ್ಕೊಳ್ಳಿಕ್ಕೆ ಚಾನ್ಸಸ್ ಅದ ವಡೇಕರ್. ಆದರೆ ಮುಕ್ತನಾದ ಮೇಲೆ ಯಾವ ಪದಾರ್ಥವನ್ನು ಕೂಡ ನಾವೇನು ಮಾಡೋದಿಲ್ಲ, ತಪ್ಪು ತಿಳಿದುಕೊಳ್ಳುವುದಿಲ್ಲ. ಶ್ರೀರಾಚಾರ ಗೊತ್ತಾಯ್ತಿಲ್ಲೋ? ಏನು ಹೇಳ್ರಿ? ಇಲ್ಲಿ ನಾವು ಸಂಸಾರದಾಗ ಇದ್ದೀವಿ, ಹಗ್ಗ ತುಳಿದು ಹಾವು ಅಂತ ತಿಳ್ಕೊತೀವಿ. ನಮ್ಮ ಅಧೀನ ಇಲ್ಲಿ ಇರುವಂತಹ ಹೆಂಡತಿ ಮಕ್ಕಳನ್ನು ನಮ್ಮ ಅಧೀನ ಅಂತ ತಪ್ಪು ತಿಳ್ಕೊತೀವಿ. ದುಡ್ಡು ಅದು ಚಂಚಲ ಆದದ್ದನ್ನು ಸ್ಥಿರ ಅಂತ ತಿಳ್ಕೊತೀವಿ. ಪದವಿ ಬಂದದ್ದು ಪರ್ಮನೆಂಟ್ ಅಂತ ತಿಳ್ಕೊತೀವಿ. ಬಂದದ ಅಂದಮೇಲೆ ಅದು ಹೋಗ್ತದ ಅಂಬೋದನ್ನು ಮರ್ತು ಬಿಟ್ಟು. ತಾರುಣ್ಯ ಯಾವಾಗಲೂ ಹಿಂಗೆ ಇರ್ತದೆ ದೇಹದೊಳಗೆ ಅಂತ ಒಂದು ಭ್ರಮ ಇರ್ತದೆ. ತಾರುಣ್ಯದ ಇದ್ದಾಗ ಇರ್ತದೆ. ಯಾವುದು ಆಗಮ ಅದು ಅಪಾಯಿ. ಯಾವುದು ಬಂದದ ಹೋಗ್ಲೇಬೇಕು, ಅದೊಂದು ಅಪಾಯನೇ ಅದ. ನಿಜವಾಗಿಯೂ ಕೂಡ ಅಪಾಯ ಅಂದ್ರೆ ಹೋಗೋದು ಅಂತ ಅರ್ಥ, ಡೇಂಜರ್ ಅಂತ ಅರ್ಥ. ಏನು ಹೇಳ ನನಗೆ ಅರ್ಥ ಆಗಲಿಲ್ಲ, ನೀ ಹೇಳ. ಸುತ್ತಲಿಸು ಬಾಯಲ್ಲಿ ಬರಲಿ ಒಂದು ಹೇಳು. ಮುತ್ತು ನೋಡಿ, ಮುತ್ತಿನ ಹಾರ ಯಾವ್ದು ಬಂದದ ಅದು ಎಕ್ಸಿಸ್ಟ್, ಅದು ಬಂದದಾದ್ರೆ ಹೋಗ್ಬೇಕು ಅಂತ. ಆದ್ರೆ ಬಂದಾಗ ಶಾಶ್ವತ ಎಂಬ ಬುದ್ಧಿಯನ್ನು ಕೊಡ್ತದೆ. ಇದು ಅದನ್ನ ಡೇಂಜರ್ಸ್. ರೊಕ್ಕ ಬಂತು ಅಂತೀವಿ, ಈ ಬರುವಿಕೆ ಅನ್ನೋದೊಂದು ಭ್ರಮ ಹುಟ್ಟಿಸ್ತು ನಮಗೆ. ಏನು ಭ್ರಮ ಹುಟ್ಟಿಸ್ತು ಅಂದ್ರೆ ಶಾಶ್ವತ, ಇಲ್ಲೇ ಇರ್ತೀನಿ, ನಿನ್ ಜೊತೆಗೆ ಇರ್ತೀನಿ ಅಂತ ಕಿವ್ಯಾಗ ಹಾತಿರ್ತದೆ. ಅದು ಈ ಬಂದದ್ದು ನಿನ್ ಜೊತೆಗೆ ಇರ್ತೀನಿ ಕಿವ್ಯಾಗ ಹೇಳಿಕತ್ತಾಗ ಅಂತಾನ. ಹೋದ ಕೂಡಲೇ ಟುಸ್. ಇವೆಲ್ಲ ಯಥಾರ್ಥ ಜ್ಞಾನಗಳು. ಇವೆಲ್ಲ ಯಥಾರ್ಥ ಜ್ಞಾನಗಳು. ಒಮ್ಮೆ ತುರಿಯ ನಾಮಕನ ಅನುಗ್ರಹ ಆಯಿತು ಅಂದರೆ ಎಲ್ಲ ಪದಾರ್ಥಗಳ ವಿಷಯದಲ್ಲಿ ಯಥಾರ್ಥ ಜ್ಞಾನ ಬರ್ತದೆ. ನಂದಲ್ಲ, ಈ ಜಗತ್ತಿನಲ್ಲಿದ್ದ ಯಾವ ಪದಾರ್ಥಕ್ಕೂ ನನ್ನ ಒಡೆತನ ಇಲ್ಲ. ಒಡೆತನ ಇಲ್ಲದೆ ಇರುವ ಪದಾರ್ಥಗಳ ಮೇಲೆ ಅಧಿಕಾರ ಚಲಾವಣೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಬಾಜುಕಿನ ಮನೆಯೊಳಗೆ ಹೋಗಿ ಬಾಗ್ಲಕ್ಕೆ ನಾನು ಹಸಿರು ಪೇಂಟ್ ಹಚ್ತೀನಿ ಅಂತಂದ್ರೆ ಹಚ್ಚಿಸ್ತಾನ. ಒಂದು ಗೇಟಿಗೆ ಅವ ಅನಿಸ್ತಾನ, ನನ್ನ ಮನೆ ಗೇಟಿಗೆ ನೀ ಆಮೇಲೆ ಹಚ್ಚ ಅಂತ ಕೇಳ್ತಾನ. ಹೇಗೆ ನನ್ನ ಪದಾರ್ಥವಲ್ಲದೇ ಇದ್ದದ್ದರ ಮೇಲೆ ನನ್ನ ಒಡೆತನವನ್ನು ಚಲಾವಣೆ ಮಾಡ್ಲಿಕ್ಕೆ ಬರೋದಿಲ್ಲವೋ, ಪ್ರಭುತ್ವವನ್ನು ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲವೋ, ಹಾಗೆ ಸಂಸಾರದಲ್ಲಿರುವ ಎಲ್ಲ ಪದಾರ್ಥಗಳು ಯಾರದ್ದಪ್ಪ? ಅದು ನನ್ನದಲ್ಲ. ಅಂದಮೇಲೆ ಅದರ ಮೇಲೆ ಅಧಿಕಾರವನ್ನು ಚಲಾಯಿಸುವುದು ನಮಗಲ್ಲ. ಇದು ಯಥಾರ್ಥ ಜ್ಞಾನ. ಈ ಯಥಾರ್ಥ ಜ್ಞಾನ ಬರ್ತದೆ ತುರಿಯನ ಅನುಗ್ರಹವಾದರೆ. ಅದ್ವೈತ ಸರ್ವಭಾವಾನಾಂ. ತುರ್ಯ ದೇವ ವಿಭು ಸ್ಮೃತಃ. ಇಂಥವರನ್ನ ವಿಭು ವ್ಯಾಪ್ತನಾದ ತುರಿಯ ನಾಮಕ ಪರಮಾತ್ಮನ ತಿಳಿಬೇಕು. ತಿಳಿತೀರಪ್ಪ? ಅಥವಾ ಪ್ರಭು ಅನ್ನೋದಕ್ಕೆ ಸ್ವಾಮಿ ಅಂತ ಅರ್ಥ, ವಿಭು ಅನ್ನೋದಕ್ಕೆ ಸಮರ್ಥ ಅಂತ ಅರ್ಥ. ಎರಡೂ ಅರ್ಥ ಹೇಳಿ ಬರ್ತದೆ. ಹಿಂಗೆ ಬ್ರಹ್ಮದೇವರು ಕಂಡ್ಕೊಂಡ್ರು. ಸರಿ, ನೋಡಪ್ಪ ಭಾಷ್ಯ ನೋಡು. ಭಾಷ್ಯದಲ್ಲಿ ಏನಂತದ? ಸರ್ವ ದುಃಖಾನಾಂ ಏನಂತಪ್ಪ? ಸರಿ, ಸರ್ವ ದುಃಖಾನಾಂ ನಿವೃತ್ತೇ ಕಾರಣಭೂತಸ್ತುರಿಯೋ ದೇವ. ಇದಕ್ಕೆ ಎಲ್ಲ ದುಃಖಗಳ ನಿವೃತ್ತಿಗೆ ಕಾರಣಭೂತನಾದವನು. ಕಾರಣೀಕರ್ತಗಳು ಅಂತಿರ್ತಾರಲ್ಲ,
ಇವರೇ ನಮ್ಮೆಲ್ಲ ಕಾರಣೀಕರ್ತಗಳು. ಮದುವೆ ಮಾಡಿಸಿರ್ತಾರೆ, ಮನೆ ಕಟ್ಸಿರ್ತಾರೆ, ನೌಕರಿ ಹಿಡಿಸಿಕೊಟ್ಟಿರ್ತಾರೆ, ಇವರೇ ನಮ್ಮ ಕಾರಣೀಕರ್ತಗಳು ಅಂತ ಹೇಳ್ತಿರ್ತಾರಲ್ಲ. ಸರ್ವ ದುಃಖಾನಾಂ ನಿವೃತ್ತೇಹೇ ಕಾರಣೀಕರ್ತಃ ಕಾರಣೀಭೂತಃ ತುರಿಯಃ ದೇವಃ, ತುರಿಯ ನಾಮಕ ಪರಮಾತ್ಮ. ಇದು ಆಚಾರ್ಯ ವಾಕ್ಯ, ಇದು ಶ್ಲೋಕ ಅಲ್ಲ, ಇದು ವಾಕ್ಯ, ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಹರಿಸ್ತುರಿಯ ರೂಪೇಣ ಮೋಕ್ಷದ ಸಂಪ್ರಕೀರ್ತಿತಃ, ತುರಿಯ ರೂಪದಿಂದ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ದೇವಃ ಸ ಸರ್ವ ಜೀವಾನಾಂ ಗಮ್ಯತ್ವಾತ್ ಸಮುದೀರಿತಃ. ಉಪನಿಷತ್ತಿನಲ್ಲಿ ದೇವಃ ಅಂತದೆ. ಅದಕ್ಕೆ ಅರ್ಥ ಏನು ಅಂದರೆ ದಿವು ಗತವು ಅಂತ ಧಾತು. ಮುಕ್ತಿಯನ್ನು ಹೊಂದಿದ ಮೇಲೆ ಈ ಜೀವರು ಪರಮಾತ್ಮನನ್ನು ಹೊಂದುತ್ತಾರೆ. ಹೋಗಿ ಅಕ್ಷರಶಃ ಹಿಂಗೆ ಮುಟ್ಟುತ್ತಾರೆ. ಮುಕ್ತಿಯಾದ ಮೇಲೆ ದೇವರನ್ನ ಹೋಗಿ ಹಿಂಗೆ ಟಚ್ ಮಾಡ್ತಾರೆ. ಅಂದಮೇಲೆ ಮುಕ್ತರಿಂದ ಗಮ್ಯನಾದದ್ದರಿಂದ ಅವ ದೇವ. ತತ್ಸ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಮುಕ್ತಗಮ್ಯಸ್ಯ ಇತ್ಯರ್ಥ. ಗಾಯತ್ರಿ ಮಂತ್ರ ಮಾಡುವಾಗ ಎರಡನೇ ರೌಂಡ್ ಬಂದಾಗ ದೇವಸ್ಯ, ಮುಕ್ತರೆಲ್ಲರೂ ಭಗವಂತನ ಪಾದ ಸ್ಪರ್ಶ ಮಾಡ್ತಿರ್ತಾರೆ ಈಗ ಅಂತ ಗಮ್ಯಸ್ಯ. ಅನಂತ ಜೀವರಾಶಿಗಳು ಮುಕ್ತರಾಗ್ಯಾರ. ನಿತ್ಯ ಒಬ್ಬರಿಲ್ಲ ಒಬ್ಬರು ಬರ್ತಿರ್ತಾರೆ, ದೇವರ ಪಾದ ಸ್ಪರ್ಶ ಮಾಡ್ತಾನೆ ಇರ್ತಾರೆ. ಅದು ದೇವರ ಲಕ್ಷಣ. ಅಂದಮೇಲೆ ದೇವಸ್ಯ ಮುಕ್ತಗಮ್ಯಸ್ಯ ಆಯಿತು. ದೇವ ಸ ಸರ್ವಜೀವಾನಾಂ ಗಮ್ಯತ್ವಾತ್, ಪ್ರಾಪ್ತಿಯೋಗ್ಯನಾಗಿದ್ದಾನೆ. ತಿಳಿದನಪ್ಪ. ಇನ್ನು ಭಾವಾಹ ಜೀವಾಹ ಸಮುದ್ದೇಷ್ಟಾಗ, ಅಲ್ಲಿ ಸರ್ವಭಾವಾನಾಂ ಅದ್ವೈತಃ ಅಂತದ ಎರಡನೇ ಸಾಲಿನಾಗ. ಎಲ್ಲ ಜೀವರಿಗೆ ಯಥಾರ್ಥ ಜ್ಞಾನ ಕೊಡ್ತಾನಂತ. ಭಾವ ಭಾವ ಅಂತ ಅನ್ನೋ ಶಬ್ದಕ್ಕೆ ಮನಸ್ಸಿನ ವೃತ್ತಿ ಅಂತ ಅರ್ಥದ ಜಗತ್ತಿನೊಳಗೆ. ಅವನ ಮನೋಭಾವ ಹಿಂಗಿತ್ತು, ಅವನ ಭಾವನಾ ಸರಿ ಇದ್ದಿದ್ದಿಲ್ಲ, ಯಾಕೋ ಸ್ವಲ್ಪ ಭಾವನೆ ಸರಿ ತೋರಿಸ್ತಿಲ್ಲ, ಅವನ ಭಾವ ಅಭಿವ್ಯಕ್ತವಾಗಲಿಲ್ಲ. ಅಯಂ ಭಾವ ಎಲ್ಲ ಕಡೆಗೂ ಮನಸ್ಸಿನ ಅಭಿಪ್ರಾಯ ಅಂತದ, ಮನಸ್ಸಿನ ವೃತ್ತಿ ಅಂತದ ಹೊರತಾಗಿ ಜೀವರು ಅಂತ ಅರ್ಥ ಇಲ್ಲ ಭಾವ ಶಬ್ದಕ್ಕೆ. ಅದಕ್ಕೆ ಉತ್ತರ ಕೊಟ್ಟರು. ಭಾವಾಹ ಜೀವಾಹ ಸಮುದ್ದೇಷ್ಟಾಗ. ಭಾವ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿಕೊಳ್ಳ್ರಿ ಇಲ್ಲಿ. ಯಾಕಂದರೆ ಸರ್ವಭಾವಾನಾಂ ಅದ್ವೈತಃ ಅಂತ ಅನ್ನೋ ಶಬ್ದಕ್ಕೆ ಎಲ್ಲ ಜೀವರಿಗೂ ಯಥಾರ್ಥ ಜ್ಞಾನ ಕೊಡ್ತಾನ ಅಂತ ಅರ್ಥ ಆಗಬೇಕಾದ್ರೆ ಭಾವ ಶಬ್ದಕ್ಕೆ ಜೀವ ಅಂತ ಆಗಲೇಬೇಕು ಅಲ್ರಿ. ಹೆಂಗೆ ಬರ್ತದೆ? ಭವಂತಿ ಇತಿ ಭಾವಾಹ, ಇವನಿಂದ ಹುಟ್ಟುತ್ತಾರಾದ್ರಿಂದ ಅವರಿಗೆ ಭಾವ ಅಂತ ಕರಿಬೇಕು. ಭವಂತಿ ಇತಿ ಭಾವಾಹ. ಹೇಳಿದನಪ್ಪ ಏನು ಹೇಳು? ಪದಾರ್ಥಗಳು ಅಂತನೂ ಅರ್ಥ. ಅದ ಪದಾರ್ಥ ಅಂತ ಈಗ ಇಲ್ಲಿ ಬೇಕಾದ ಜೀವ ಅಂತ ಅರ್ಥ. ಭಾವಾಹ ಜೀವಾಹ ಸಮುದ್ದೇಷ್ಟ ಭವಂತಿ ಏತೆ ಯಥೋ ವಿಭೋಗೋ, ಯಥೋ ಯಾವ ಕಾರಣಕ್ಕಾಗಿ ವಿಭೋಗೋ ಪರಮಾತ್ಮನ ಸಕಾಶಾತ್ ದೆಸೆಯಿಂದ ಏತೆ ಈ ಜೀವರಾಶಿಗಳು ಭವಂತಿ ಹುಟ್ಟುತ್ತಾರೆ. ಆದ್ದರಿಂದ ಇವನಿಗೆ ಈ ಜೀವರಿಗೆ ಭವ ಭವ ಅಂತ ಕರೀತಾರೆ. ಓಂ ಜ್ಞೋತೋ ಏವ ಓಂ ಅನ್ನುವಂತಹ ಸೂತ್ರದಲ್ಲಿ ವೇದವ್ಯಾಸ ದೇವರು ಜೀವರು ನಿತ್ಯರಾದರೂ ಕೂಡ ಅವರಿಗೆ ದೇಹ ಸಂಬಂಧ ರೂಪವಾಗಿರುವಂತಹ ಜನ್ಮ ಪರಮಾತ್ಮನಿಂದ ಉಂಟು ಸಿದ್ಧಾಂತ ಮಾಡ್ಯಾರ. ಇದೇ 2ನೇ ಅಧ್ಯಾಯದಲ್ಲಿ. ಓಂ ಜ್ಞೋತೋ ಏವ ಓಂ ಅಂದ್ರೆ ಜ್ಞಃ ಜೀವನು, ಅತಃ ಏವ ಈ ಪರಮಾತ್ಮನಿಂದಲೇ ಹುಡ್ತಾನೆ ಅಲ್ರಿ. ಮತ್ತು ನಿತ್ಯ ಅಂತೀರಿ, ಹೌದು, ನಿತ್ಯನಾದರೂ ಜೀವ ಶರೀರ ಸಂಬಂಧ ರೂಪವಾಗಿರುವಂತಹ ಉತ್ಪತ್ತಿಯನ್ನು ಪಡಿತಾನೆ. ಜೀವರಿಂದ ಪರಮಾತ್ಮ ಹುಡ್ತಾನೆ, ಪರಮಾತ್ಮನಿಂದ ಜೀವರು ಹುಡ್ತಾರೆ. ಈಶಾನಃ ಅನ್ನೋದಕ್ಕೆ ಈಶಾನಾಪಿ ಮುಕ್ತಾನ ಈಶಾನಃ ಸೋ ಅನನಾತ್ ಶ್ರುತಃ. ಈಶಾನಾಂ ಮುಕ್ತಾನಾಂ ಅಂತ ಅರ್ಥ. ಈಶಾನಃ ಅಂದರೆ ಸೋ ಅನನಾಥ್, ಅವರಿಗೆ ಪ್ರೇರಣೆ ಮಾಡ್ತಾನಾದ್ರಿಂದ ಈಶಾನ ಅಂತ ಕರೆದಿದ್ದಾರೆ. ಇತಿ ಪ್ರತ್ಯಯಹಾರೇ. ಏನಪ್ಪ ಇದಕ್ಕೇನು ಕರೀತಾರೆ? ಪ್ರತ್ಯಾಹಾರ. ಪ್ರತ್ಯಾಹಾರ ಎಂಬೋ ಗ್ರಂಥದಲ್ಲಿ ಇದೆ. ಸರಿ. ಕಾರ್ಯ ಕಾರಣಬದ್ಧೌ ತೌ ಇಷ್ಯೇತೆ ವಿಶ್ವತೈಜಸೌ ಪ್ರಾಜ್ಞಃ ಕಾರಣಬದ್ಧೌಸ್ತು ತೌ ತುತುರ್ಯೇನ ಸಿದ್ಧ್ಯತಃ. ಮತ್ತು ಇಲ್ಲಿ ವೈಲಕ್ಷಣ್ಯವನ್ನು ಹೇಳಿರುತ್ತಾರೆ. ವಿಶ್ವತೈಜಸರಿಗೆ ಇರುವಂತಹದ್ದು ತುರ್ಯನಿಗೆ ಇಲ್ಲ, ಪ್ರಾಜ್ಞನಿಗೆ ಇದ್ದದ್ದು ತುರ್ಯನಿಗೆ ಇಲ್ಲ. ಏನು? ವಿಶ್ವತೈಜಸವು, ವಿಶ್ವ ಮತ್ತು ತೈಜಸರೇನಿದ್ದಾರೆ ಅವರು ಕಾರ್ಯಕಾರಣ ಬದ್ಧರು, ಕಾರ್ಯಕಾರಣದಿಂದ ಬದ್ಧರಾಗಿದ್ದಾರೆ. ಕಾರ್ಯ ಅಂದ್ರೆ ಸಂಸಾರ, ಕಾರಣ ಅಂದ್ರೆ ಅಜ್ಞಾನ. ಕಾರ್ಯ ಅಂದ್ರೆ ಸಂಸಾರ, ಕಾರಣ ಅಂದ್ರೆ ಅಜ್ಞಾನ. ಕಾರ್ಯ ಅಂದ್ರೆ ಸಂಸಾರ. ತಂಬಿ ಅರ್ಥಾತ್ ಇಲ್ಲೋ? ಕಾರ್ಯ ಅಂದ್ರೆ ಸಂಸಾರ, ಕಾರಣ ಅಂದ್ರೆ ಅಜ್ಞಾನ. ನಮ್ಮ ಅಜ್ಞಾನದಿಂದ ಸಂಸಾರ ಬಂದದೆ. ಪ್ರಮಾದಾತ್ಮಕತ್ವಾದ್ ಬಂಧಸ್ಯ. ಏನು ಭಾರಿ ಬಂತಲ್ಲ, ತಕ್ಷಣ ನೆನಪಿ ಬಂತು ನೋಡು. ಛೇ, ಎಂಥ ಒಳ್ಳೆ ಕೆಲಸ ಆಯ್ತು. ಏನು? ಪ್ರಮಾದಾತ್ಮಕತ್ವಾದ್ ಬಂಧಸ್ಯ, ಅಜ್ಞಾನದಿಂದ ಬಂದದ ಸಂಸಾರ. ಅಂದಮೇಲೆ ಅಜ್ಞಾನ ಕಾರಣ, ಸಂಸಾರ ಕಾರ್ಯ. ಇವೆರಡೂ
ವಿಶ್ವನಿಗೂ ಅವ, ತೈಜಸ್ಸನಿಗೂ ಅವ. ಯಾಕೆ? ಸ್ವಪ್ನ ಇದು ಅಜ್ಞಾನದ ಕಾರ್ಯ. ಸ್ವಪ್ನಕ್ಕೆ ಕಾರಣ ಯಾವುದು? ಅಜ್ಞಾನ. ಜಾಗೃತ ಪದಾರ್ಥಗಳೆಲ್ಲ ಕಾರಣಗಳು, ಇದು ಕಾರ್ಯಗಳಿವೆಲ್ಲ, ಸಂಸಾರ ಇದಕ್ಕೆ ಕಾರಣ ಅಜ್ಞಾನ. ಇವೆರಡು ಕಾರ್ಯ ಕಾರಣ ಬದ್ಧೌ ತೌ ಇಷ್ಯೇತೆ ವಿಶ್ವ ತೈಜಸೌ. ವಿಶ್ವ ಮತ್ತು ತೈಜಸರಿಗೆ ಕಾರ್ಯಕಾರಣಗಳ ಸಂಬಂಧ ಅದ. ನಮ್ಮ ಜ್ಞಾನ, ನಮ್ಮ ವಿದ್ಯಾ, ಇವುಗಳು ಮತ್ತು ಸಂಸಾರ, ನಮ್ಮ ಸಂಸಾರ ಇವೆರಡೂ ಕೂಡ ಏನಾಗ್ಯಾವಪ್ಪ? ಪರಮಾತ್ಮನಿಗವ. ಇನ್ನು ಪ್ರಾಜ್ಞ ಕಾರಣಬದ್ಧಸ್ತು. ಪ್ರಾಜ್ಞಾನಾಮಕ ಪರಮಾತ್ಮನಿಗೆ ಕಾರ್ಯ ಇಲ್ಲ, ಕಾರಣ ಮಾತ್ರ ಅದ, ಅಜ್ಞಾನ ಮಾತ್ರ ಅದ ಪರಮಾತ್ಮನಿಗೆ. ಪರಮಾತ್ಮನಿಗೆ ಏನದ? ಅಜ್ಞಾನ ಅದ. ಹೌದಿಲ್ಲೋ? ಇಲ್ಲ? ಹೋಗ್ಬಿಟ್ರೆ ಏನು ಮಾಡಿ ಬರ್ತಾರೆ. ದೌತು ತುರಿಯೇನ ಸಿದ್ಧ್ಯತಃ. ತುರಿಯನಾಮಕ ಪರಮಾತ್ಮನಿಗೆ ಅಜ್ಞಾನ ಕಾರ್ಯವಾದ ಸಂಸಾರವೂ ಇಲ್ಲ, ಕಾರಣವಾದ ಅಜ್ಞಾನವೂ ಇಲ್ಲ. ಹಿಂಗೆಂಗ್ರಿ ಏನು ಹೇಳ್ತೀರಿ ನೀವು ಅಂದರೆ, ಅದೇ ಉಪನಿಷತ್ ಅರ್ಥ ಆಗ್ಬೇಕಾದ್ರೆ ಮಧ್ವಾಚಾರ್ಯ ಬೇಕಾಗ್ತಾರೆ. ಈಗ ಕಾರ್ಯ ಕಾರಣ ಬಂಧಸ್ಯ ತದಧೀನತ್ವತೋ ವಿಭು ವಿಶ್ವಾದಿರೂಪೋ ಭಗವಾನ್ ಬದ್ಧ ಇತ್ಯುಚ್ಯತೆ ಶ್ರುತೌ. ಅಲ್ಲೇನದ ಅಂದರೆ, ಕಾರ್ಯಕಾರಣದಿಂದ ಬದ್ಧನಾಗಿದ್ದಾನೆ. ಅಜ್ಞಾನದಿಂದ ಬಂಧಿತನಾದ ಪರಮಾತ್ಮ, ಸಂಸಾರದಿಂದ ಬಂಧಿತನಾದ ಪರಮಾತ್ಮ, ಪ್ರಾಜ್ಞನಿಗೆ ಅಜ್ಞಾನ ಅದ. ಹೌದು, ಕರೆಕ್ಟ್ ಅದ. ಏನು ತಪ್ಪದ ಹೇಳಿತ್ತು? ಏನದ? ಅವನ ಅಧೀನವಾಗಿ ಪರಮಾತ್ಮನಿಗೆ ಅಜ್ಞಾನವೂ ಅದ. ಏನು? ದೇವರಿಗೆ ಅಜ್ಞಾನ ಅದ ಅಂದ್ರೆ ದೇವರಿಗೆ ಅಧೀನವಾಗಿ ಅಜ್ಞಾನದ ಅಂತ ಅರ್ಥ. ಏನು ತಪ್ಪೇನದಕ್ಕೆ? ಅದೇ ಮತ್ತೆ ಮುಗಿತಲ್ಲ, ಮತ್ತೆ ತಿಳಿತಲ್ಲ. ಮಾಡಕ್ಕೆ ಜಾಸ್ತಿ ಪಟಕ್ಕೆ ಹೋಗ್ಯಾನ, ಅದಕ್ಕೆ ಹಿಂಗಾಗ್ತದೆ. ಆದ್ದರಿಂದ ಪಂಡಂಗಿ ತಿಳಿತೇನೆ. ಅಧೀನತ್ವಾದ ಅರ್ಥವತ್ತ ಸೂತ್ರ ಬರ್ಬೇಕಲ್ಲಿಷ್ಟ. ಪರಮಾತ್ಮನಿಗೆ ಅಧೀನವಾದದ್ರಿಂದ ಬಂಧನವು ಪರಮಾತ್ಮನ ಅಧೀನವಾದದ್ರಿಂದ ಪರಮಾತ್ಮನಿಗೆ ಬದ್ಧ ಅಂತ ಕರೀತಾರೆ. ನೋಡಪ್ಪ, ಸ ಬದ್ಧ ಸ ದುಃಖಿ ಸ ಬಂಧಯತಿ ಸ ದುಃಖಯತಿ ಸ ಜೀವ ಸ ಪ್ರಕೃತಿ ಸ ಜನಯತಿ ಸ ಪ್ರಕರೋತಿ ಸೋವರಃ ಸೋ ನಿತ್ಯ ಸೋ ವರಯತಿ ಸೋ ಅನಿತ್ಯಯತಿ ಇತಿ ಕೌಶಾವರ ಶ್ರುತಿ. ಭಾಷ್ಯದಲ್ಲಿ ಹೇಳಿದ್ರೆ ನೋಡ್ರಿ, ಎಲ್ಲೇ ಹಿಂಗೆ ಕೇಳಿಸ್ತೀವಿ ಅಂತ ಇಟ್ಕೊಳ್ರಿ ಶಾಸ್ತ್ರೊಳಗೆ. ದೇವರು ಸಂಸಾರ ಬದ್ಧ ಅಂದ್ರೆ ಸಂಸಾರ ಬಂಧನವು ದೇವರ ಅಧೀನ ಅಂತ ಅರ್ಥ ಮಾಡಿಕೊಳ್ಳ್ರಿ. ಯಾಕೆ? ನಮ್ಮನ್ನು ಸಂಸಾರ ಬಂಧನಕ್ಕೆ ಹಾಕೋದ್ರಿಂದಾಗಿ ಅವನಿಗೂ ಆ ಶಬ್ದದಿಂದ ಕರೀಲಿಕ್ಕೆ ಬರ್ತದೆ. ಇದು ವಿಶ್ವಾದಿ ರೂಪ ಭಗವಾನ್ ಬದ್ಧ ಅಲ್ಲಿ ಇಲ್ಲಿ ಏನದ ಅಂದ್ರೆ, ಕಾರ್ಯಕಾರಣ ಬದ್ಧವು ಪ್ರಾಜ್ಞ ಕಾರಣ ಬದ್ಧಸ್ತು ಅಂತದ. ವಿಶ್ವ ತೈಜಸರು ಬದ್ಧರಾಗಿದ್ದಾರೆ, ಪ್ರಾಜ್ಞನು ಬದ್ಧರಾಗಿದ್ದಾರೆ ಅಂತೇನದ. ಅದಕ್ಕೆ ಕಾರಣ ತದಧೀನತ್ವತೋ ವಿಭು. ಕಾರ್ಯಕಾರಣ ಬಂಧನ ಎಂಬುವುದು ಭಗವಂತನ ಅಧೀನವಾದದ್ದರಿಂದ ಶ್ರುತಿಯು ಭಗವಂತನು ಬದ್ಧನಾಗಿದ್ದಾನೆ ಅಂತ ಹೇಳುತ್ತಿದೆ. ಬಂಧನ ವಿಶ್ವಾದಿ ರೂಪ ಭಗವಾನ್ ಬದ್ಧ ಇತಿ ಉಚ್ಯತೆ ಪರಂತು ತದಧೀನತ್ವ. ಸರಿ, ಅಲ್ಲ ಹಿಂಗ್ಯಾಕೆ ಅರ್ಥ ಹೇಳಿದ್ರಿ? ಒಂದು ಕೊನೆ ಪಾಠ ಮುಗೀತು, ಇವತ್ತು ಮುಗಿದ ಪಾಠ. ಅಲ್ಲ ಹಿಂಗ್ಯಾಕೆ ಅರ್ಥ ಮಾಡಬೇಕು? ಖರೇನ ಅವ್ನ ಸಂಸಾರದ, ಖರೇನ ಅವ್ನ ಅಜ್ಞಾನದ ಅಂತ ಯಾಕೆ ಅರ್ಥ ಮಾಡಬಾರ್ದು? ಈ ವೇದವಾಕ್ಯಕ್ಕೆ ಮಧ್ವಾಚಾರ್ಯ ಏನು ಮಾಡಿದರು? ಏನಪ್ಪ? ಕಾರ್ಯಕಾರಣ ಬದ್ಧೌತು ವಿಶ್ಯೇತೆ ವಿಶ್ವತೈಜಸೌ. ವಿಶ್ವನಾಮಕ ಪರಮಾತ್ಮ ಹಾಗೂ ತೈಜಸನಾಮಕ ಪರಮಾತ್ಮ ಇಬ್ಬರಿಗೂ ಕಾರ್ಯಕಾರಣದ ಬಂಧನ ಅದ, ಸಂಸಾರದ ಬಂಧನ ಅದ, ಅಜ್ಞಾನದ ಬಂಧನ ಅದ. ಪ್ರಾಜ್ಞನಾಮನಿಗಂತೂ ಅಜ್ಞಾನದ ಬಂಧನ ಅದ ಅಂತ ಹಿಂಗ್ಯಾಕೆ ಅನ್ನಬಾರ್ದು ಅಂದರೆ, ಒಂದು ದಿವಸ ಸರಸ್ವತಿ ದೇವಿ ಎಲ್ಲ ದೇವತೆಗಳನ್ನು ಕರೆದು ಹೇಳಿದ್ಲಂತ. ನೋಡ್ರಿ, ಒಂದು ತಿಳ್ಕೊಳ್ರಿ, ನಾನು ವೇದಾಭಿಮಾನಿ, ನನಗೆ ಪರಮಾತ್ಮನ ಗುಣಗಳನ್ನು ಹೇಳೋದ್ರೊಳಗೆ ಇಂಟ್ರೆಸ್ಟ್ ಅದ. ಎಲ್ಲಾದರೂ ಒಂದು ವೇಳೆ ನಾ ಹೇಳಿದ ವಾಕ್ಯದೊಳಗೆ ಪರಮಾತ್ಮನ ಗುಣಗಳನ್ನು ಬಿಟ್ಟು ಬೇರೆ ಅರ್ಥ ನಿಮಗೆ ತೋರ್ತಿತ್ತು ಅಂದರೆ ಅದು ನನ್ನ ಅರ್ಥ ಅಲ್ಲ. ಅದಕ್ಕೆ ನೀವು ಬೇರೆ ಅರ್ಥವನ್ನು ಖಡಾಖಂಡಿತವಾಗಿ ಮಾಡ್ಕೋಬೇಕು. ಹಾಗೆ ವಿರುದ್ಧವಾಗಿ ಅರ್ಥ ಹೇಳೋ ಕಾಲಕ್ಕೆ ನಾ ಅಲ್ಲಿಂದ ಹೊರಟು ಹೋಗಿರ್ತೀನಿ. ಅದಕ್ಕೆ ನನಗೆ ಸರಸ್ವತಿ ಅಂತ ಹೆಸರದ. ಮುಂದಿನ ವಿಷ್ಣೋರ್ ಗುಣೋಕ್ತಿ ಪರತಾ ಮಮ ನಿತ್ಯಂ ಸುರೇಶ್ವರಾಹ. ಹೇ ಸುರೇಶ್ವರಾಹ, ಎಲೆ ದೇವತೆಗಳೇ, ಮಮ ನನಗೆ ನಿತ್ಯಂ ನಿತ್ಯದಲ್ಲಿಯೂ ಕೂಡ ವಿಷ್ಣೋರ್ ಗುಣೋಕ್ತಿ ಪರತ ಭಗವಂತನ ಸರ್ವಗುಣಗಳನ್ನು ಹೇಳಬೇಕು ಅಂತೆ ಅಪೇಕ್ಷಾ ಅದ. ನನ್ನ ತಾತ್ಪರ್ಯ ಅಲ್ಲೇ ಅದ, ಭಗವಂತನ ಗುಣಗಳನ್ನು ಹೇಳೋದ್ರಲ್ಲೇ ತಾತ್ಪರ್ಯ ಅದ. ತದರ್ಥಂ ಅನ್ಯದ್ವಚ, ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೇನೆ ಉಳಿದ ವಾಕ್ಯಗಳನ್ನು ಹೇಳ್ತಿರ್ತೀನಿ ನಾನು. ನಾ ಎಲ್ಲೇ ಭಗವಂತನ ಗುಣಗಳನ್ನು ಬಿಟ್ಟು ಬೇರೆದೇನ್ರೆ ಹೇಳಿಕತ್ತೀನಿ ಅಂದರೆ ಅದು ಭಗವಂತನ ಸರ್ವೋತ್ತಮತ್ವವನ್ನು ಸರ್ವಗುಣಗಳನ್ನು ಹೇಳಲಿಕ್ಕೆ ಉಪಯೋಗಿಸ್ಕೊಳ್ರಿ. ಅತಸ್ತಸ್ಯ ವಿರೋಧಿಯತ್, ಆ ಸರ್ವೋತ್ತಮತ್ವಕ್ಕೆ ವಿರೋಧಿಯಾದದ್ದೇನಾದರೂ ನಿಮಗೆ ತೋರಿದರೆ ತನ್ಮಮಾರ್ಥೋ ನಹಿ ಕ್ವಾಪಿ, ಅದು ನನ್ನ ಅರ್ಥ ಅಲ್ಲ.
ಯಾಕ ಸಾಹಂ ತತ್ ಶರಣಾತ್ ಸದಾ ಸರಸ್ವತಿ ಇತಿ ಸಂಪ್ರೋಕ್ತ ಅಂತ ಪ್ರಸಂಗದಲ್ಲಿ ನಾ ಏನು ಮಾಡ್ತೀನಿ ಅಂದರೆ ದೂರ ಸರ್ಬಿಡ್ತೀನಿ. ವಿರೋಧಿಯಾದ ಅರ್ಥ ಬರ್ತಿತ್ತು ಅಂದರೆ ನಾನು ಅದರಿಂದ ದೂರ ಸರ್ಬಿಡ್ತೀನಿ. ಅದಕ್ಕೆ ನನಗೆ ಸರಸ್ವತಿ ಅಂತ ಕರೆದಾರ. ಆದ್ದರಿಂದ ಎಲ್ಲ ವೇದಗಳಿಗೂ ಭಗವಂತನ ಗುಣಗಳನ್ನು ತಿಳ್ಕೊಬೇಕೇ ವಿನಃ ದೋಷ ತಿಳ್ಕೋಬಾರ್ದು. ಒಂದು ವೇಳೆ ಈ ಮಾತು ತಿಳಿಲಿಲ್ಲ ಅಂತ ಆದರೆ ಕಾರ್ಯಕಾರಣಬದ್ಧವು ತೌ ಇಷ್ಯತೆ ವಿಶ್ವತೇಜಸವು ಅಂದರೆ ಹಂಗಾದ್ರೆ ವಿಶ್ವನಾಮ ಪರಮಾತ್ಮನಿಗೆ ಬಂಧನ ಅದ, ತೇಜಸನಿಗೆ ಬಂಧನ ಅದ ಅಂತ ಅರ್ಥ ಆಗ್ತಿತ್ತು. ಸರಸ್ವತಿ ಹೇಳಿದ್ದು ಭಗವಂತನ ಸರ್ವೋತ್ತಮತ್ವಕ್ಕೆ ಉಪಯೋಗ ಬೀಳ್ತೇನೆ ಅರ್ಥ ಬೀಳೋದಿಲ್ಲ. ಅದಲ್ಲೋ ನಾ ಹಿಂಸಂದೆ, ನನ್ನ ಅರ್ಥ ಅಲ್ಲದು. ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಉಪಯೋಗ ಬೀಳುವಂಥ ಅರ್ಥ ಯಾವುದು? ಕಾರ್ಯ ಕಾರಣ ಬಂಧನವು ಭಗವಂತನ ಅಧೀನ. ಎಸ್, ದೇವರ ಗುಣ ಸಿದ್ಧ ಆಯ್ತು, ಇದು ನನ್ನ ಅರ್ಥ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನನಗೆ ಸರಸ್ವತಿ ಸರದು ಹೋಗ್ತೀನಿ, ಅದರಿಂದ ಸರಸ್ವತಿ ನಾನು. ತತ್ ಶರಣಾತ್ ಸದಾ ಸರಸ್ವತಿ ಸಂಪ್ರೋಕ್ತ ತಸ್ಮಾಜ್ಞೇಯ ಹರೇರ್ಗುಣ ಇತಿ ಮಹೋಪನಿಷತ್. ಹಿಂಗೆ ಮಹೋಪನಿಷತ್ನಲ್ಲಿ ಅದ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿ ಶ್ರೀಹರಿ.